सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕ್ವಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಸೊ ಪರಮಾತ್ಮ, ದಿ ನೇಚರ್ ಆಫ್ ದಿ ಗಾಡ್, ಪರಮಾತ್ಮನ ಸ್ವಭಾವ ಅಂತಂದರೆ ಹೀ ಈಸ್ ಎವ್ರಿವೇರ್. ಅದನ್ನು ನಾವಿಲ್ಲಿ 22ನೇ ಅಧ್ಯಾಯ ತತ್ವಗಳ ಸಂಖ್ಯೆ ಮತ್ತು ಪ್ರಕೃತಿ ಹಾಗೂ ಪುರುಷರ ವಿಶ್ಲೇಷಣೆ ಈ ಸಂದರ್ಭದಲ್ಲಿ ನೋಡ್ತಾ ಬಂದಿದ್ದೀವಿ. ಸೊ ಪರಮಾತ್ಮ ಅಂತಂದಾಗ ಹೀ ಈಸ್ ದೇರ್ ಎವ್ರಿವೇರ್ ಆ್ಯಂಡ್ ಹೀ ಈಸ್ ಆಲ್ ಪರ್ವೇಡಿಂಗ್. ಅವನು ಎಲ್ಲೆಲ್ಲೂ, ಎಲ್ಲದರಲ್ಲೂ, ಎಲ್ಲರಲ್ಲೂ ಇರ್ತಾನೆ. ಹೀಗೆ ಹೇಳಿದಾಗ ನಮ್ಮಲ್ಲೂ ಇರ್ತಾನೆ, ನಮ್ಮೊಳಗೂ ಇರ್ತಾನೆ ಅಂತಂದಾಗ ನಮ್ಮೊಳಗಡೆ ಇರುವಂತಹ ಪರಮಾತ್ಮ ನಮ್ಮೊಂದಿಗೆ ಅವನು ಮಿಕ್ಸ್ ಆಗಿ ಹೋಗ್ತಾನ, ಮಿಕ್ಸ್ ಆಗಿರ್ತಾನ, ಹೀಗೆ ಅನೇಕ ರೀತಿಯಲ್ಲಿ ಕೆಲವು ಸಂಶಯಗಳು ಬರುತ್ತೆ. ಬಟ್ ಗಾಡ್ ಈಸ್ ನಾಟ್ ಮಿಕ್ಸ್ಡ್ ಇನ್ ಇಟ್. ಗಾಡ್ ಈಸ್ ಎವ್ರಿವೇರ್. ಅವನು ಎಲ್ಲೆಲ್ಲೂ, ಎಲ್ಲದರಲ್ಲೂ, ಎಲ್ಲ ಕಡೆ ಇದ್ದರೂ ಕೂಡ ದೇವರು ಅಂತಂದಾಗ, ಪರಮಾತ್ಮ ಅಂತಂದಾಗ ಹೀ ಈಸ್ ಅಸಂಗ, ಸರ್ವವ್ಯಾಪಿತ್ವ ಅನ್ನುವಂತಹದ್ದನ್ನು ಹೇಗೆ ಅವನ ಒಂದು ಸ್ವಭಾವ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಪರಮಾತ್ಮನ ಮತ್ತೊಂದು ಸ್ವಭಾವ ಅಂತಂದರೆ ಹೀ ಈಸ್ ಅಸಂಗ. ಅವನು ಯಾವುದರೊಂದಿಗೂ ತನ್ನನ್ನು ಅಂಟಿಸ್ಕೊಳ್ಳೋದಿಲ್ಲ, ಯಾವುದರೊಂದಿಗೂ ಅವನು ಅಂಟಿಕೊಳ್ಳೋದಿಲ್ಲ. ಸೊ ಹೀ ಈಸ್ ನಾಟ್ ಮಿಕ್ಸ್ಡ್. ಆದರೆ ನಾವೇ ಅನೇಕ ಸಂದರ್ಭಗಳಲ್ಲಿ ನಾವು ಮಾತನಾಡ್ತಾ ಇರ್ತೀವಿ. ಸೊ ಮಾತುಕತೆಗಳನ್ನು ನಮಗೆ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಮಾತಾಡಿದ್ದು ಮತ್ತೊಬ್ಬನಿಗೆ ಅರ್ಥ ಆಗಬೇಕು, ಅಥವಾ ಮತ್ತೊಬ್ಬ ನನ್ನ ಜೊತೆ ಮಾತನಾಡ್ತಾ ಇದ್ದಾಗ ಆ ಭಾಷೆ ಕೂಡ ನನಗೆ ಅರ್ಥ ಆಗಬೇಕು. ಸೊ ಹಾಗಾಗಿ ಸುಲಭವಾಗಿ ಅರ್ಥ ಆಗಬೇಕಾದ್ರೆ ಯಾವ ಭಾಷೆಯನ್ನು ಉಪಯೋಗಿಸಬೇಕು, ಏನು ಅಕ್ಷರಗಳನ್ನು ಉಪಯೋಗಿಸಬೇಕು ಅಂತ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ, ಅದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದೇ ರೀತಿ ಯಾವುದೋ ಒಬ್ಬ ಆ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕಾದ್ರೆ, ಸಪೋಸ್ ಹೀ ಈಸ್ ಅ ವೆರಿ ಗುಡ್ ಮ್ಯಾನ್, ಅವನು ಬಹಳ ಒಳ್ಳೆಯ ವ್ಯಕ್ತಿ, ಅವನ ನಡತೆ ಎಲ್ಲ ಬಹಳ ಒಳ್ಳೆಯದು, ಅವನು ಹೀ ಈಸ್ ಹಾರ್ಮ್ಲೆಸ್, ಒಬ್ಬರು ತಂಟೆಗೆ ಹೋಗೋದಿಲ್ಲ, ಆದಷ್ಟು ಮತ್ತೊಬ್ಬರಿಗೆ ಏನಾದರೂ ಒಂದು ಹೆಲ್ಪ್ ಮಾಡ್ತಾ ಇರ್ತಾನೆ, ಹೆಲ್ಪಿಂಗ್ ನೇಚರ್ ಇದೆ, ಈಸ್ ಅ ವೆರಿ ಗುಡ್ ಪರ್ಸನ್. ಈ ರೀತಿ ಅವನ ಬಗ್ಗೆ ಹೇಳಬೇಕಾದ್ರೆ ವಿ ಆಲ್ಸೋ ಸೇ ಹಿ ಈಸ್ ಎ ಗಾಡ್ಲಿ ಪರ್ಸನ್ ಅಂತ ಹೇಳ್ಬಿಡ್ತೀವಿ. ಹಿ ಈಸ್ ವೆರಿ ಗಾಡ್ಲಿ.
ಸೊ ನಮ್ಮಲ್ಲಿ ಒಂದು ರೀತಿಯ ನಂಬಿಕೆ ಇರುತ್ತೆ, ನಾವು ಯಾಕೆ ಈ ರೀತಿ ಮಾತನಾಡ್ತೀವಿ. ಸೊ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕುರಿತು ನಾವು ಮಾತನಾಡಬೇಕಾದ್ರೆ ಅವನನ್ನು ಹೀ ಈಸ್ ಗಾಡ್ಲಿ, ಯಾಕೆ ಈ ರೀತಿ ಹೇಳ್ತೀವಿ ಅಂತಂದಾಗ ಆ ಮನುಷ್ಯನಲ್ಲಿರುವಂತಹ ಒಂದು ಒಳ್ಳೆಯತನವನ್ನು ನಾವು ನೋಡಿರ್ತೀವಿ. ಸೊ ನಮ್ಮ ನಂಬಿಕೆ ಏನು ಅಂತಂದರೆ ಪರಮಾತ್ಮ ಅನ್ನುವಂತಹ ಅವನು ಹೀಗೆ ಒಳ್ಳೆಯತನವನ್ನು ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ಅವನು ಇದ್ದೇ ಇರ್ತಾನೆ. ಸೊ ಇನ್ಫ್ಯಾಕ್ಟ್ ಪರಮಾತ್ಮ ಎಲ್ಲೆಲ್ಲೂ ಇರ್ತಾನೆ ಅಂತಂದ ಮೇಲೆ ಅವನು ಎಲ್ಲ ಕಡೆ ಇರ್ತಾನೆ, ದಟ್ಸ್ ಆಲ್. ಸೊ ಯಾವುದೋ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನೋಡಿ ಅವನನ್ನು ನಾವು ಗಾಡ್ಲಿ ಅಂತ ಯಾಕೆ ಕರಿತಿದ್ದೀವಿ ಅಂತಂದರೆ ಅವನಲ್ಲಿ ಒಳ್ಳೆಯತನ ಇರೋದ್ರಿಂದ ಅಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂತಹ ಒಂದು ಎಕ್ಸ್ಟ್ರಾ ನಂಬಿಕೆಯನ್ನು ನಾವು ಇಟ್ಕೊಂಡು ಮಾತನಾಡ್ತೀವಿ. ಸೊ ಅದು ಸತ್ಯವೋ ಅಸತ್ಯವೋ ನಾವು ಮಾತನಾಡುವಂತಹದಕ್ಕೆ ಒಂದು ಅರ್ಥ ಬೇಕು ಅಂತ ಹೇಳಿ ಈ ರೀತಿಯೆಲ್ಲ ನಾವು ಮಾತಾಡ್ತೀವಿ. ಅದೇ ರೀತಿ ಯಾವುದೋ ಒಬ್ಬ ವ್ಯಕ್ತಿ ಸದಾಕಾಲ ಪರಮಾತ್ಮನ ವಿಚಾರವನ್ನು ಕುರಿತು ಮಾತನಾಡ್ತಾ ಇರ್ತಾನೆ. ಸೊ ಯಾವುದೇ ವಿಚಾರವನ್ನು ಅವನ ಜೊತೆ ನಾವು ಮಾತಾಡಬೇಕು ಅಂತ ಹೋದರೂ ಕೂಡ ಅವನು ಹಿ ಕಮ್ಸ್ ಬ್ಯಾಕ್ ಟು ದಿ ಪರಮಾತ್ಮನ ವಿಚಾರಕ್ಕೆ ಅವನು ಬಂದು ನಿಲ್ತಾನೆ. ಸೊ ಏನೇ ಹೇಳಬೇಕು ಅಂತಂದ್ರೂ ಅವನು ಅದನ್ನೇ ಉದಾಹರಣೆಯಾಗಿ ಇಟ್ಕೋತಾನೆ, ಸದಾಕಾಲ ಪರಮಾತ್ಮನ ಬಗ್ಗೆ ಮಾತ್ರ ಮಾತನಾಡ್ತಾ ಇರ್ತಾನೆ. ಸೊ ಆಗಲೂ ಕೂಡ ನಾವೇನು ಹೇಳ್ತೀವಿ ಅಂತಂದರೆ ಬಹುಶಃ ಅವನಲ್ಲಿ ದೇವರಿದ್ದಾನೆ, ಅವನು ಸದಾಕಾಲ ಪರಮಾತ್ಮನನ್ನು ಕುರಿತು ಮಾತನಾಡ್ತಾ ಇರ್ತಾನೆ. ಸೊ ಇವೆಲ್ಲ ಒಂದು ರೀತಿಯ ನಂಬಿಕೆಗಳು ನಮ್ಮಲ್ಲಿ ಬೆಳೆದು ಬಂದಿದೆ. ಸೊ ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಒಬ್ಬ ವ್ಯಕ್ತಿ ಹೀಗೆ ಸದಾಕಾಲ ಪರಮಾತ್ಮನ ಬಗ್ಗೆ ಮಾತನಾಡ್ತಾನೆ ಅಂದ ಮಾತ್ರಕ್ಕೆ ಅವನಲ್ಲಿ ದೇವರು ಇದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿ ಈಸ್ ಎ ಸಾತ್ವಿಕ ಪುರುಷ, ದಟ್ಸ್ ಆಲ್. ವೈ ಹಿ ಈಸ್ ಎ ಸಾತ್ವಿಕ ಪುರುಷ? ಬಿಕಾಸ್ ಇನ್ ಹಿಮ್ ಸತ್ವಗುಣ ಈಸ್ ಪ್ರಧಾನ, ದಟ್ಸ್ ಆಲ್. ಸೊ ಸತ್ವಗುಣ ಪ್ರಧಾನವಾಗಿ ಅವನಲ್ಲಿ ಇರೋದ್ರಿಂದ he is a sattvic person, and since he is a sattvic person he talks more about the Paramatma. So just because he is sattvic, it is not that God lives in him. Paramatma irtane, avanu ellellu iraballa. That is his swabhava, his quality, the quality of the Paramatma. It is actually God is reflecting in him. Where he is not, he is everywhere. ನಾವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನೋಡ್ಬಿಟ್ಟು ಈ ಥರ ನಾವು ಮಾತಾಡ್ತೀವಿ, ಗಾಡ್ ಲಿವ್ಸ್ ಇನ್ ಹಿಮ್, ಸೊ ಹಿ ಈಸ್ ವೆರಿ ಗುಡ್. ಇನ್ಫ್ಯಾಕ್ಟ್ ಪರಮಾತ್ಮ ಅಂತಂದಾಗ ಅವನು ಎಲ್ಲ ಕಡೆ ಇರ್ತಾನೆ ಅಂತಂದಮೇಲೆ ಹಿ ಲಿವ್ಸ್ ಇನ್ ಗುಡ್ ಮ್ಯಾನ್, ಆ್ಯಂಡ್ ಹಿ ಈವನ್ ಪರಮಾತ್ಮ ಅಂತಂದಾಗ ಹಿ ಲಿವ್ಸ್ ಈವನ್ ಇನ್ ದಿ ವರ್ಸ್ಟ್ ಕ್ರಿಯೇಚರ್ ಆಫ್ ದಿಸ್ ಕ್ರಿಯೇಷನ್. ಈಗ ಸೂರ್ಯ ಅವನ ರಿಫ್ಲೆಕ್ಷನನ್ನು ನಾವು ಗಂಗಾ ನದಿಯಲ್ಲಿ ನೋಡಬಹುದು. ನಮ್ಮ ಪ್ರಕಾರ ಏನೋ ಗಂಗಾ ನದಿ ಅಂತಂದರೆ ಇಟ್ ಈಸ್ ವೆರಿ ಪ್ಯೂರ್. ಗಂಗಾ ನದಿ ಅಂತಂದರೆ ಒಂದು ರೀತಿಯ ದೈವಿಕ ಭಾವನೆ ನಮ್ಮಲ್ಲಿದೆ. ಸೊ ಗಂಗಾ ನದಿ ಅಂತ ಹೇಳಿದ ಕೂಡಲೇ, ಗಂಗಾ ಜಲ ಅಂತ ಕೂಡಲೇ ನಮ್ಮಲ್ಲಿ ಆ ಒಂದು ಇಟ್ ಈಸ್ ಅ ಡಿವೈನ್ ಹೋಲಿ ರಿವರ್, ಈ ರೀತಿ ಎಲ್ಲ ನಮ್ಮಲ್ಲಿ ನಂಬಿಕೆ ಇರೋದರಿಂದ ಗಂಗಾ ನದಿ ಅಂತಂದರೆ ಒಂದು ಹೆಚ್ಚು ವಿಶೇಷವನ್ನು ಕೊಡ್ತೀವಿ. ಸೊ ಸೂರ್ಯ ಹಿ ರಿಫ್ಲೆಕ್ಟ್ಸ್ ಈವನ್ ಇನ್ ದಿ ಗಂಗಾ ರಿವರ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗಂಗಾ ನದಿಯ ನೀರಿನ ಪಕ್ಕದಲ್ಲೇ ಎಲ್ಲೋ ಒಂದು ಕಡೆ ಒಂದು ಕೊಳಚೆ ಪ್ರದೇಶ ಇರುತ್ತೆ, ಒಂದು ಕಸ ಕಡ್ಡಿ ಎಲ್ಲ ತುಂಬಿಕೊಂಡಿರುವಂತಹ ಮಲಿನ ಪ್ರದೇಶ. ಅಲ್ಲೂ ಕೂಡ ಆ ಚರಂಡಿ ನೀರು ಅಂತ ಕೂಡ ನಾವು ಹೇಳ್ತೀವಿ, ಅನೇಕ ಸಂದರ್ಭಗಳಲ್ಲಿ ಮೋರಿ ನೀರು ಅಂತ ಹೇಳ್ತೀವಿ. ಸೊ ಅಲ್ಲಿ ನೀರಿದೆ ಅಂತಂದಾಗ ಆ ನೀರಿನ ಮೇಲೂ ಕೂಡ ಸೂರ್ಯನ ರಿಫ್ಲೆಕ್ಷನ್ ಇದ್ದೇ ಇರುತ್ತೆ. ಸೊ ಸೂರ್ಯನ ರಿಫ್ಲೆಕ್ಷನ್ನು ಇಟ್ ಈಸ್ ದೇರ್ ಇನ್ ದಿ ಗಂಗಾ ರಿವರ್. ಗಂಗಾ ನದಿಯ ನೀರಿನಲ್ಲೂ ಕೂಡ ಸೂರ್ಯನ ರಿಫ್ಲೆಕ್ಷನ್ ಬರೋದಕ್ಕೆ ಸಾಧ್ಯ. ಅದೇ ರೀತಿ ಹೊರಗಡೆ ಎಲ್ಲೋ ಕೊಳಚೆ ನೀರಿದೆ ಅಂತಂದಾಗ ಆ ಕೊಳಚೆ ನೀರಿನಲ್ಲೂ ಕೂಡ ಸೂರ್ಯನ ರಿಫ್ಲೆಕ್ಷನ್ ಇರೋದಕ್ಕೆ ಸಾಧ್ಯ. ಸೊ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಪರಮಾತ್ಮ ಅಂತ ಹೇಳಿದಾಗ
ದ ವೆರಿ ನೇಚರ್ ಆಫ್ ದಿ ಪರಮಾತ್ಮ ಈಸ್ ಸರ್ವವ್ಯಾಪಿತ್ವ. ನಾವು ಪರಮಾತ್ಮನನ್ನ ವಿಷ್ಣು ಅಂತ ಕರಿತೀವಿ. ದ ವೆರಿ ಮೀನಿಂಗ್ ಆಫ್ ವಿಷ್ಣು ಈಸ್ ಹಿ ಈಸ್ ಎವ್ರಿವೇರ್. ಸರ್ವಂ ವೇವೇಷ್ಟಿ ಇತಿ ವಿಷ್ಣು. ಸೊ ವಿಷ್ಣು ಅಂತಂದಾಗ ನಾವು ಒಂದು ಫಾರ್ಮ್ನ ನಾವು ನಮ್ಮ ಮನಸ್ಸಿನಲ್ಲಿ ತಗೋತೀವಿ. ಸೊ ಹೀಸ್ ಅಲಂಕಾರ ಪ್ರಿಯ, ಕ್ಷೀರಸಾಗರದಲ್ಲಿರುವಂತಹವನು, ಆದಿಶೇಷನ ಮೇಲೆ ಮಲಗಿರ್ತಾನೆ, ಯೋಗ ನಿದ್ರೆಯಲ್ಲಿರ್ತಾನೆ, ಅವನ ಹೊಕ್ಕುಳಿನಿಂದ ಆತ ಒಂದು ತಾವರೆ ಹರಳಿದೆ, ಅಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನೆ, ಅವನ ಪಾದಗಳನ್ನು ಲಕ್ಷ್ಮೀದೇವಿ ಕಾಲು ಒತ್ತುತ್ತಾ ಇದ್ದಾಳೆ. ಇಂತಹ ಕಲ್ಪನೆಗಳು ನಮಗೆ ಬರುತ್ತೆ. ವಿಷ್ಣು ಅಂದ ಕೂಡಲೇ ನಮಗೆ ಇಂತಹ ಕಲ್ಪನೆಗಳನ್ನು ನಾವು ತಗೋತೀವಿ. ಇನ್ಫ್ಯಾಕ್ಟ್ ವಿಷ್ಣು ಅದು ಅವನ ನಾಮ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಅವನಲ್ಲಿ ಆ ಒಂದು ಕ್ವಾಲಿಟಿ ಇದೆ. ವಿಷ್ಣು ಅಂತ ಹೇಳಿದಾಗ ಆ ಕ್ವಾಲಿಟಿ, ಆ ಕಾರಣದಿಂದ ಹಿ ಇಸ್ ಕಾಲ್ಡ್ ವಿಷ್ಣು. ಸೊ ವಿಷ್ಣು ಈಸ್ ದ ನೇಮ್ ಸೂಟ್ಸ್ not because he has got that form, he has got that quality. So sarvam veveshti iti vishnu. So vishnu ಅಂತಂದ್ರೆ he is everywhere, that is the very meaning. And at the same time ಆಮೇಲೆ ಸಗುಣ ಸಾಕಾರ ಅಂತ ಹೇಳಿದಾಗ ಅಲ್ಲಿ ರೂಪ, ಅವನು ಹೀಗಿರ್ತಾನೆ ಹಾಗಿರ್ತಾನೆ, that comes later. Otherwise vishnu means sarvam veveshti iti vishnu, that's all. ಸೊ ಇಲ್ಲಿ ಪರಮಾತ್ಮ ಎಲ್ಲ ಕಡೆ ಇರ್ತಾನೆ, ದಟ್ ಈಸ್ ವೈ ಹಿ ಇಸ್ ಕಾಲ್ಡ್ ವಿಷ್ಣು. ಸೊ ಎಲ್ಲ ಕಡೆ ಇರಬಲ್ಲಂತಹ ಪರಮಾತ್ಮ ಈಸ್ ವಿಷ್ಣು. ಸೊ ವಿಷ್ಣು ಮಾತ್ರ ಎಲ್ಲ ಕಡೆ ಇರ್ತಾನೆ. ಈಗ ನಾನು ನನ್ನ ಆರಾಧ್ಯ ದೈವನನ್ನು ನಾನು ರಾಮ ಅಂತ ಹೇಳ್ತೀನಿ. ರಾಮನನ್ನು ನಾನು ಪರಮಾತ್ಮ ಅಂತ ಒಪ್ಕೊಂಡ್ಮೇಲೆ ಪರಮಾತ್ಮನ ಕ್ವಾಲಿಟಿ ರಾಮನಲ್ಲಿ ಇದೆ. ರಾಮ ಈಸ್ ದಿ ಪರಮಾತ್ಮ ಅಂತಂದಾಗ ರಾಮ ಕ್ಯಾನ್ ಬಿ, ಹಿ ಈಸ್ ಎವ್ರಿವೇರ್, ದಟ್ಸ್ ಆಲ್. So Vishnu means he is everywhere. ಸೊ ಹೀಗೆ ಪರಮಾತ್ಮ ಎಲ್ಲ ಕಡೆ, ಎಲ್ಲದರಲ್ಲಿ, ಎಲ್ಲದರ ಒಳಗೆ ಹೊರಗೆ, ಹೀಗೆ ಎಲ್ಲ ಕಡೆ ಇದ್ರೂ ಕೂಡ he will not mix with anything. He is asangah. So all his gunas, they reflect there as godly, and we call him some person, such a person as godly. ಈಗ ಯಾವುದೋ ಒಬ್ಬ ವ್ಯಕ್ತಿ, he is a very sattvic person, and this person, ಈಗ ಒಂದು ಕನ್ನಡಿಯಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುತ್ತೆ, ಒಂದು ಕನ್ನಡಿಯ ಆ ಕನ್ನಡಿ ಬಿದ್ದು ಚೂರು ಚೂರಾದಾಗ ಪ್ರತಿ ಚೂರಿನಲ್ಲೂ ಕೂಡ ನಾವು ಸೂರ್ಯನ ಬೆಳಕನ್ನು ನೋಡಬಹುದು ಅಂತ ಹೇಳಿದ್ಮೇಲೆ, ಅದೇ ರೀತಿಯಲ್ಲಿ there is a person, he is very clean. So he is very clean, he is a sattvic person, and he is also like a mirror. Even ಆ ಮಿರರ್ನಲ್ಲಿ ಕೂಡ ಸೂರ್ಯನ ರಿಫ್ಲೆಕ್ಟ್ ಬೀಳತ್ತೆ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಈವನ್ ಆ ಒಂದು ಸಾತ್ವಿಕ್ ಪರ್ಸನ್ ಅಂತ ಹೇಳಿದಾಗ ಅಲ್ಲೂ ಕೂಡ ದಿ ಪರಮಾತ್ಮನ ರಿಫ್ಲೆಕ್ಷನ್ ಇದ್ದೇ ಇರುತ್ತೆ. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿ, ಹಿ ಈಸ್ ವೆರಿ ರಜೋಸಿಕ್, ಹಿ ಈಸ್ ವೆರಿ ಆಕ್ಟಿವ್, ಹಿಸ್ ಗುಣ ಈಸ್ ರಜಸ್, ಅಂಡ್ ಹಿ ಈಸ್ ಆಲ್ಸೋ ಲೈಕ್ ಎ ಮಿರರ್ ಓನ್ಲಿ. ಸೊ ಈವನ್ ಇನ್ ರಾಜಸಿಕ್ ಪರ್ಸನ್ ಆಲ್ಸೋ the reflection of the god can be seen. It is possible, it is there. So also there is a tamasic person, God reflects even in him also. But ಇಲ್ಲಿ ಡಿಫರೆನ್ಸ್ ಏನು ಅಂತಂದರೆ, ಒಂದು ಮಿರರ್ ಅಂತ ಹೇಳಿದಾಗ, ಸಪೋಸ್ ದಟ್ ಮಿರರ್ ಈಸ್ ವೆರಿ ಕ್ಲೀನ್, ವಿ ವಿಲ್ ಕಾಲ್ ಇಟ್ ಸಾತ್ವಿಕ್ ಮಿರರ್. ಅಲ್ಲಿ ದಿ ರಿಫ್ಲೆಕ್ಷನ್ ಆಫ್ ದಿ ಸನ್ ಈಸ್ ವೆರಿ ಬ್ರೈಟ್ ಆ್ಯಂಡ್ ಕ್ಲಿಯರ್. It is only because the mirror is very clean. And there is another mirror, let us call it as Rajasic. There also the reflection of the sun can be seen, but not as clear as that we can see in the clean mirror,
that we called it sattvic. ಅದೇ ರೀತಿ there is one more mirror and we will call it tamasic mirror. That mirror is filled with the dust, so many things, it is not clean. Even there also the reflection of the sun is possible. The sun is reflecting even there also, but we cannot see the reflection of the sun very clearly, because everywhere there in the mirror the dust particles are seen. It's exactly like Paramatma anta ಹೇಳಿದಾಗ he is everywhere. ಸೊ ಗಂಗಾ ನದಿಯ ನೀರಿನ ಮೇಲೆ ಸೂರ್ಯನ ರಿಫ್ಲೆಕ್ಷನ್ ಹೇಗೆ ಬೀಳೋದಕ್ಕೆ ಸಾಧ್ಯ, ಆ ರೀತಿ ಅದೇ ಸೂರ್ಯನ ರಿಫ್ಲೆಕ್ಷನ್ ಕೊಳಚೆ ನೀರಿನ ಮೇಲೂ ಕೂಡ ಇರುತ್ತೆ. ಸೂರ್ಯ ಹೇಳೋದಿಲ್ಲ ನೀನು ಅಲ್ಲಿ ಬೀಳ್ಬೇಡ, ನಾನು ಗಾಡ್ಲಿ, ನಾನು ದೇವರು, ನನ್ನ ರಿಫ್ಲೆಕ್ಷನ್ ಲೈಕ್ ಗಂಗಾ ನದಿ ಅಲ್ಲಿ ಮಾತ್ರ ಬೀಳಬೇಕು, ನೀನು ಅಲ್ಲಿ ಹೋಗಿ ಕೊಳಚೆ ನೀರು ಅಲ್ಲಿ ಬೀಳ್ಬೇಡ ಅನ್ನೋ. ದ ವೆರಿ ನೇಚರ್ ಆಫ್ ದಿ ಪರಮಾತ್ಮ ಅಂತಂದಾಗ ಹಿ ಈಸ್ ಎವ್ರಿವೇರ್, ದಟ್ಸ್ ಆಲ್. ಸೊ ಪರಮಾತ್ಮ ಈಸ್ ಎವ್ರಿವೇರ್ ಅಂತಂದಾಗ ದ ರಿಫ್ಲೆಕ್ಷನ್ ಆಫ್ ದಿ ಪರಮಾತ್ಮ ಈಸ್ ದೇರ್ ಈವನ್ ಇನ್ ಎ ಸಾತ್ವಿಕ್ ಪರ್ಸನ್, ರಾಜಸಿಕ್ ಪರ್ಸನ್ ಆ್ಯಂಡ್ ತಾಮಸಿಕ್ ಪರ್ಸನ್ ಆಲ್ಸೋ. Only thing is the reflected image is not clear in the case of tamasic, little more better than tamasic is rajasic, and much brighter and much clear in the sattvic person. That's all. So he reflects in all beings. This is the meaning of the ಪರಮಾತ್ಮ. ಅದನ್ನು ಇಲ್ಲಿ ಪರಮಾತ್ಮ ಅಂತಂದಾಗ ಈ ಸರ್ವವ್ಯಾಪಿತ್ವ ಅನ್ನುವಂಥದ್ದನ್ನು ಈ ರೀತಿಯಲ್ಲಿ ಅರ್ಥ ಮಾಡಬೇಕು. ಅದನ್ನು ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ. ಸೊ ಈ ರೀತಿ ವಿಚಾರ ಬಂದಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಪರಮಾತ್ಮನ ರಿಫ್ಲೆಕ್ಷನ್ ಕ್ಯಾನ್ ಬಿ ಸೀನ್ ಎವ್ರಿವೇರ್ ಅಂತ ಹೇಳಿದಾಗ ಪರಮಾತ್ಮ ನನ್ನಲ್ಲಿ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಸೊ ನನ್ನಲ್ಲಿರುವಂತಹದ್ದು ಇಟ್ ಈಸ್ ಓನ್ಲಿ ರಿಫ್ಲೆಕ್ಷನ್ ಅಂಡ್ ನಾಟ್ ದಿ ಗಾಡ್. ಸೊ ಪರಮಾತ್ಮನ ರಿಫ್ಲೆಕ್ಷನ್ ಎಲ್ಲ ಕಡೆ ಇದೆ, ಪರಮಾತ್ಮ ಈಸ್ ಏಕಃ ಅಂತ ಹೇಳಿದಾಗ ಹಾಗಾದರೆ ನನ್ನಲ್ಲಿ ಪರಮಾತ್ಮ ಇಲ್ವಾ? ನನ್ನಲ್ಲಿ ಪರಮಾತ್ಮ ಇಲ್ಲ, ಹಾಗಾದರೆ ಇರೋಂತಹದ್ದು ಇಟ್ ಈಸ್ ಓನ್ಲಿ ದಿ ರಿಫ್ಲೆಕ್ಷನ್ ಆಫ್ ದಿ ಪರಮಾತ್ಮ. ಇಲ್ಲಿ ಲೋಕದಲ್ಲಿ ಕೋಟ್ಯಾಂತರ ಜನಗಳಿದ್ದಾರೆ, ಸಾವಿರಾರು ಜನ ಪುಣ್ಯಾತ್ಮರು ಈಗಾಗಲೇ ಬಂದು ಹೋಗಿದ್ದಾರೆ. ಅವ್ರು ಯಾರಲ್ಲೂ ಪರಮಾತ್ಮ ಇರಲಿಲ್ವ? ಹಾಗಾದರೆ ಪುಣ್ಯ ಪುರುಷರಲ್ಲಿ ಆ್ಯಕ್ಚುಲಿ ಆನ್ಸರ್ ಈಸ್ ಎಸ್. ಪರಮಾತ್ಮ ಯಾರಲ್ಲೂ ಇರಲಿಲ್ಲ, ಎಲ್ಲರಲ್ಲೂ ಆ್ಯಸ್ ರಿಫ್ಲೆಕ್ಷನ್. ದಟ್ ಮೀನ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಕಾಲ್ ಸಮಥಿಂಗ್ ಆ್ಯಸ್ ಸಾರ, ಎಸೆನ್ಸ್ ಅಂತ ಕರಿತೀವಿ ನಾವು ಕೆಲವುಗಳನ್ನು. ಯಾಕೆ ಕೆಲವುಗಳನ್ನು ನಾವು ಸಾರ ಅಂತ ಕರಿತೀವಿ ಅಂತಂದರೆ, ಇನ್ ದಟ್ ಸಾರ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ದೇರ್. ದ ಎಸೆನ್ಸ್ ಅಂತ ಹೇಳ್ತೀವಿ. ದ ಮೀನಿಂಗ್ ಆಫ್ ಎಸೆನ್ಸ್ ಅಂತಂದ್ರೆ ಏನು ಅಂತಂದರೆ, that essence contains everything of that, the original. That is why it is called the sara or the essence. ಸೊ ಎಲ್ಲವೂ ಆಗಿರುತ್ತೆ ಆ ಎಸೆನ್ಸ್ ಅಥವಾ ಸಾರ ಅನ್ನುವಂತಹದ್ದು. ಅದರಿಂದ ಅಲ್ಲಿ ಆ ಎಸೆನ್ಸ್ ಅನ್ನುವಂತಹದ್ದು ಇದೆ ಅಂತಂದರೆ, ನಾವು ಯಾವುದನ್ನು ಒರಿಜಿನಲ್ ಅಂತ ಏನು ಹೇಳ್ತೀವಿ, ಅಲ್ಲಿ ಏನು ನೋಡಿರ್ತೀವಿ ಅದು ಇಟ್ ಈಸ್ ದೇರ್ ಇನ್ ದಿ ಎಸೆನ್ಸ್ ಆಲ್ಸೋ. ದಟ್ ಮೀನ್ಸ್ ಇಟ್ ಈಸ್ ನಮಗೆ ಬೇಕಾಗಿರುವಂತಹದ್ದು ಅಲ್ಲಿ ಸಿಗುತ್ತೆ. ಅದರಿಂದ ಇಲ್ಲಿ ಅನೇಕ ಮಹಾಪುರುಷರು ಏನು ಹೇಳ್ತಾರೆ ಅಂತಂದರೆ, ಇನ್ಕ್ಲೂಡಿಂಗ್ ದಿ ಒನ್, ವಿ ಆರ್ ಆಲ್ ಹಿಂಗೆ ಅಂತಂದರೆ, ಅವ್ರೀಗ ಕೆಲವು ಮಹಾಪುರುಷರು ಏನು ಹೇಳ್ತಾರೆ ಅಂತಂದರೆ, ನೋಡಪ್ಪ ನಾವೆಲ್ಲರೂ ಇನ್ಕ್ಲೂಡಿಂಗ್ ಮೀ,
ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು, ನಾವು ಯಾರು ಬೇರೆ ಬೇರೆ ಅಲ್ಲ. ಹಾಗೆ ಹೇಳಿದಾಗ ನಾವು ಏನನ್ಸುತ್ತೆ ಅಂತಂದರೆ, ಇಲ್ಲೊಬ್ಬ ಮಹಾಪುರುಷ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಭಗವಂತನ ಮಕ್ಕಳು, ನಾವೆಲ್ಲ ನಮ್ಮನ್ನು ಸೇರಿಸಿ ಹೇಳಿದ್ದೇನೆ, ತನ್ನನ್ನು ಸೇರಿಸ್ಕೊಂಡು ಅವನು ಹೇಳ್ತಾ ಇದ್ದಾನೆ ಅಂತಂದಾಗ ನಾವು ಕೂಡ ಮಹಾಪುರುಷನಷ್ಟು ಯೋಗ್ಯತೆಯನ್ನು ಗಳಿಸಿದ್ದೀವ. ಯಾಕೆ ಅಂತಂದರೆ ಹಿ ಈಸ್ ಕಾಲಿಂಗ್ ಆಲ್ ಆಫ್ ಅಸ್ ಆಸ್ ದ ಚಿಲ್ಡ್ರನ್ ಆಫ್ ದಿ ಗಾಡ್. ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದರ ಅರ್ಥ ಏನು ಅಂತಂದರೆ, ದಟ್ ಎಸೆನ್ಸ್ ಈಸ್ ಇಂಪಾರ್ಟೆಂಟ್, ಅದು ಎಲ್ಲರಲ್ಲೂ ಇದೆ. ಸೊ ಆ ಎಸೆನ್ಸ್ ಅನ್ನುವಂತಹದ್ದು ಏನಾಗುತ್ತೆ, ಮಹಾಪುರುಷ ಅಂತ ಹೇಳಿದಾಗ ಆ ಮಹಾಪುರುಷ ಅವನಾಗೋದಕ್ಕೆ ಅವನಲ್ಲಿ ಅನೇಕ ಯೋಗ್ಯತೆಗಳನ್ನು ಅವನು ಬೆಳೆಸ್ಕೊಂಡಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಗುಣಗಳು ಅಂತ ಹೇಳಿದಾಗ ಅವನಲ್ಲಿ ಸಾತ್ವಿಕ ಗುಣ ಇರುತ್ತೆ. ಬಿಕಾಸ್ ಆಫ್ ದಿ ಸಾತ್ವಿಕ ಗುಣ ಹಿ ಅಟೈನ್ಸ್ ದಿ ನಾಲೆಡ್ಜ್ ಅಂಡ್ ಹಿ ನೋಸ್ ದಿ ಟ್ರೂತ್. ಇನ್ನೊಬ್ಬ ರಾಜಸಿಕ ಗುಣ ಇರೋವಂತಹವನು ಇರ್ತಾನೆ, ಅವನಿಗೆ ಅಷ್ಟು ನಾಲೆಡ್ಜ್ ಇಲ್ಲದೆ ಇರಬಹುದು, ಬಟ್ ಹಿ ಈಸ್ ಎ ಗುಡ್ ಪರ್ಸನ್, ಅವನಲ್ಲೂ ಎಸೆನ್ಸ್ ಇರುತ್ತೆ. ಬಟ್ ಸಾತ್ವಿಕ್ ಪರ್ಸನ್ಸಲ್ಲಿ ದಟ್ ಎಸೆನ್ಸ್ ಈಸ್ ಮೋರ್. ಸೊ he becomes the Mahapurusha. So it is the essence or the gunas that makes the person as Mahapurusha or ordinary Purusha. Otherwise it is one and the same. For example, there is a river, ಒಂದು ನದಿ ಹರಿತಾ ಇದೆ. ಒಂದು ನದಿ ಹರಿತಾ ಇದೆ, ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಹರಿಕೊಂಡು ಹೋಗ್ತಾ ಇದೆ. ಸೊ ನದಿ ಹರಿಯುವ ಪಾತ್ರ, ದೇರ್ ಆರ್ ವೇರಿಯಸ್ ಪ್ಲೇಸಸ್ ದಟ್ ವಿ ಕ್ಯಾನ್ ಸಿ ಇನ್ ದಟ್ ರಿವರ್. ಸೊ ವೇರಿಯಸ್ ಪ್ಲೇಸಸ್ ಆಫ್ ದಟ್ ರಿವರ್, ಯಾಕೆಂತಂದರೆ ಅದೊಂದು ನದಿ ಒಂದು ಕಡೆಯಿಂದ ಅದು ಹರ್ಕೊಂಡು ಎಲ್ಲೋ ಹೋಗ್ತಾ ಇದೆ. ಒಂದು ದೊಡ್ಡ ನದಿ, ಅದರ ಪಾತ್ರ ದೊಡ್ಡದಾಗಿದೆ. ಬಟ್ ರಿವರ್ ಈಸ್ ದಿ ಒನ್, ಆ ನದಿ ಅನ್ನುವಂತಹದ್ದು ಒಂದು ಮಾತ್ರ. ಅಲ್ಲಿ ಆ ನದಿ ನೀರನ್ನ ಯಾವ ಥರ ಯೂಸ್ ಮಾಡ್ಕೋತಾ ಇದ್ರು ಜನಗಳು ಅಂತಂದಾಗ, ಸಾಮಾನ್ಯವಾಗಿ ನದಿ ಅಂತಂದಾಗ ಬಹಳ ಹಿಂದೆ ನಮಗೆ ಒಂದು ಹಳ್ಳಿಯ ಚಿತ್ರಣವನ್ನು ನಾವು ಜ್ಞಾಪಿಸ್ಕೊಂಡ್ರೆ, ನದಿಯ ಒಂದು ಭಾಗದಲ್ಲಿ ರೈತಾಪಿ ಜನಗಳು ತಮ್ಮ ಸಾಕು ಪ್ರಾಣಿಗಳನ್ನು ತಂದು ಅಲ್ಲಿ ಅವುಗಳನ್ನೆಲ್ಲ ತೊಳೆದು ಸ್ನಾನ ಮಾಡಿಸಿ, ಆ ಪ್ರಾಣಿಗಳಿಗೆ ಆ ಸ್ನಾನ ಮಾಡಿಸುವ ಜಾಗ ಒಂದು ಕಡೆ ನದಿಯ ಒಂದು ಭಾಗದಲ್ಲಿ ಆ ಕೆಲಸವನ್ನು ಮಾಡ್ಕೋತಾ ಇದ್ರು. ನದಿ ಇಸ್ ದಿ ಸೇಮ್. ಪ್ರಾಣಿಗಳನ್ನ ಆ ಜಾಗದಲ್ಲಿ ಬಂದು ಅವರು ತೊಳೆದು ಅದನ್ನು ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ರು. ದ ಸೇಮ್ ನದಿ ಮತ್ತೊಂದು ಭಾಗದಲ್ಲಿ ಆ ಊರಿನ ಕೆಲವು ಜನಗಳೇನು ಮಾಡ್ತಾರೆ, ಬಂದು ಬಟ್ಟೆ ಒಕ್ಕೋತಾ ಇರ್ತಾರೆ. ಸೊ ಬಟ್ಟೆ ಒಕ್ಕೊಳ್ಳೋ ಜಾಗ ಅದು ಒಂದು ನದಿ, ಅದೇ ನದಿ ಒಂದು ಕಡೆ ಪ್ರಾಣಿಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ, ಮತ್ತೊಂದು ಭಾಗದಲ್ಲಿ ಬಟ್ಟೆ ಒಗಿತಾ ಇದ್ದಾರೆ, ಇನ್ನೊಂದು ಭಾಗದಲ್ಲಿ ತಮ್ಮ ಪಾತ್ರೆಗಳನ್ನ ತೊಳ್ಕೊತಾ ಇದ್ದಾರೆ. ಅದೇ ನದಿಯ ಮತ್ತೊಂದು ಭಾಗದಲ್ಲಿ ಜನಗಳು ಸ್ನಾನ ಮಾಡ್ತಾ ಇದ್ದಾರೆ. ನದಿಯ ಇನ್ನೊಂದು ಭಾಗಕ್ಕೆ ಹೋದಾಗ ಅಲ್ಲಿ ಬಿಂದಿಗೆಗಳನ್ನು ತಂದಿರ್ತಾರೆ, ನದಿಯ ನೀರನ್ನ ತುಂಬಿಸ್ಕೊಂಡು ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ. ನೀರು ಬೇಕಲ್ಲ, ಕುಡಿಯೋದಕ್ಕೆ ಬೇಕು, ಅಡುಗೆ ಮಾಡೋದಕ್ಕೆ ಬೇಕು, ಸ್ನಾನಕ್ಕೆ ಬೇಕು. ಸೊ ಈಗ ನಮಗೆ ಪೈಪ್ ಕನೆಕ್ಷನ್ ಅಂತ ಎಲ್ಲ ಇದೆ, ನಾವು ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಬರುತ್ತೆ. ಬಟ್ ಹಿಂದೆ ಈ ರೀತಿ ನದಿ ಅಂತಂದಾಗ ಹೀಗೆ ಹಲವಾರು ರೀತಿಯಲ್ಲಿ ಆ ನದಿಯ ನೀರನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಬಟ್ ನದಿ ಇಸ್ ದಿ ಸೇಮ್. ಬಟ್ ಆ ನದಿನಲ್ಲಿ ಡಿಫ್ರೆಂಟ್ ಆಕ್ಟಿವಿಟೀಸ್. ನದಿ, ಇಟ್ ಈಸ್ ದಿ ಸೇಮ್ ರಿವರ್. ಅಟ್ ಒನ್ ಪಾಯಿಂಟ್ ಇಟ್ ಈಸ್ ಎ ಡ್ರಿಂಕಿಂಗ್ ವಾಟರ್ ಪ್ಲೇಸ್. ಮತ್ತೊಂದು ಕಡೆ ಅದನ್ನು ಸ್ನಾನಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಬಟ್ಟೆ ಒಗಿತಾ ಇದ್ದಾರೆ, ಮತ್ತೊಂದು ಕಡೆ ಪಾತ್ರೆ ತೊಳಿತಾ ಇದ್ದಾರೆ. So many activities are going on. So in the same way, God is reflected in different human beings. God is the same, just like the river. River is the same river. In that river there are so many activities.
ಗಾಡ್ ಈಸ್ ದಿ ಸೇಮ್, ಇಸ್ ರಿಫ್ಲೆಕ್ಷನ್ಸ್ ಅದು ರಿಫ್ಲೆಕ್ಟೆಡ್ ಇನ್ ಡಿಫರೆಂಟ್ ಹ್ಯೂಮನ್ ಬೀಯಿಂಗ್ಸ್. ಈವನ್ ನಾವು ನಮ್ಮ ಮನೆಯಿಂದ ತಗೊಂಡಾಗ ನಮ್ಮ ಮನೆಯಲ್ಲಿ ಒಂದು ಭಾಗನ ನಾವು ಕಿಚನ್ ಅಂತ ಕರಿತೀವಿ, ಮತ್ತೊಂದು ಭಾಗವನ್ನು ಪೂಜಾ ರೂಮ್ ಅಂತ ಕರಿತೀವಿ, ಇನ್ನೊಂದು ಭಾಗವನ್ನು ಡೈನಿಂಗ್ ಅಂತ ಕರಿತೀವಿ, ಇನ್ನೊಂದು ಕಡೆ ಬೆಡ್ರೂಮ್ ಅಂತ ಹೇಳ್ತೀವಿ, ಬಾತ್ರೂಮ್ ಅಂತ ಕರಿತೀವಿ. ಇನ್ ಪ್ರಿನ್ಸಿಪಲ್ ಇಟ್ ಈಸ್ ದ ಸೇಮ್ ಹೌಸ್. ಸೊ ಅದೇ ರೀತಿಯಲ್ಲಿ ಇನ್ ದಿಸ್ ಯೂನಿವರ್ಸ್ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಪೀಪಲ್. ಭಿನ್ನ ರೀತಿಯ ಜನಗಳಿರುವಂತಹದ್ದು ಈ ಲೋಕದಲ್ಲಿ ಅನೇಕ ಭಿನ್ನ ಭಿನ್ನವಾಗಿರುವಂತಹ ಜನಗಳೆಲ್ಲ ಇಲ್ಲಿದ್ದಾರೆ. ಡಿಫರೆಂಟ್ ಪೀಪಲ್, ಆ್ಯಂಡ್ ಡಿಫರೆಂಟ್ ಪೀಪಲ್ ಆರ್ ಬ್ರೋಕನ್ ಇಂಟು ಡಿಫರೆಂಟ್ ಸೆಗ್ಮೆಂಟ್ಸ್. ದಿಸ್ ಸೆಪರೇಷನ್ ಈಸ್ already there in this creation. In spite of that, God is reflected in every beings. See, ಈ ಲೋಕದಲ್ಲಿ ಸೃಷ್ಟಿನಲ್ಲಿ ಹೀಗೆ ಅನೇಕ ರೀತಿಯ ಭಿನ್ನ ಭಿನ್ನವಾದಂತಹ ಜನಗಳನ್ನು ನೋಡಿದ್ದೀವಿ. ಆ ಭಿನ್ನವನ್ನು ನಾವು ಮಾಡಿಲ್ಲ. ಕ್ರಿಯೇಷನ್, ವೈಲ್ ಕ್ರಿಯೇಟಿಂಗ್, ಅವರು ಹುಟ್ಟುತ್ತಾನೆ ಅನೇಕ ಭಿನ್ನ ಭಿನ್ನವಾದ ಯೋಚನೆಗಳನ್ನು ಹೊತ್ಕೊಂಡು ಅವರೆಲ್ಲ ಬಂದಿರ್ತಾರೆ. ಅವರ ಯಥಾಶಕ್ತಿ ಅವರು ಲೋಕದಲ್ಲಿ ಕಾಣಿಸ್ಕೋತಾರೆ. ಒಬ್ಬ ಬುದ್ಧಿವಂತನಾಗಿರ್ತಾನೆ, ಒಬ್ಬ ದಡ್ಡನಾಗಿರ್ತಾನೆ, ಒಬ್ಬ ಒಳ್ಳೆಯತನವನ್ನು ಹೊಂದಿರ್ತಾನೆ, ಒಬ್ಬನಲ್ಲಿ ಸಾತ್ವಿಕ ಗುಣ ಇರುತ್ತೆ, ಮತ್ತೊಬ್ಬನಲ್ಲಿ ರಜೋಗುಣ ಇರುತ್ತೆ. ಸೊ ವೈಲ್ ಈ ಕ್ರಿಯೇಷನ್ಗೆ ಬರಬೇಕಾದ್ರೆ ದೇ ಆರ್ ಕ್ರಿಯೇಟೆಡ್ ಲೈಕ್ ದಟ್. ಸೊ ಜಸ್ಟ್ ಬಿಕಾಸ್ ದಿಸ್ ಪರ್ಸನ್ ಈಸ್ ವೆರಿ ಸಾತ್ವಿಕ್ and this person is tamasic, so I will not reflect ಅಂತ ಗಾಡ್ ಹೇಳೋದಿಲ್ಲ. ರಿಫ್ಲೆಕ್ಷನ್ ಆಫ್ ದಿ ಗಾಡ್ ಅಂತ ಹೇಳಿದಾಗ ಹೀಗೆ ಭಿನ್ನ ಭಿನ್ನವಾಗ ಇರುವಂತಹ ಅನೇಕ ಜನಗಳು ಇಲ್ಲಿದ್ದರೂ ಕೂಡ ಎಲ್ಲರಲ್ಲೂ ಕೂಡ ದಟ್ ರಿಫ್ಲೆಕ್ಷನ್ ಆಫ್ ದಿ ಗಾಡ್ ಕ್ಯಾನ್ ಬಿ ಸೀನ್. ಇಟ್ ಈಸ್ ದೇರ್. ಗಾಡ್ ಈಸ್ ರಿಫ್ಲೆಕ್ಟೆಡ್ ಇನ್ ಎವ್ರಿಬಡಿ. ಅದನ್ನು ಇಲ್ಲಿ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತಹದ್ದು ದಿಸ್ ಟ್ರೂತ್. ಸೊ ಇಲ್ಲಿ ಈ ಶ್ಲೋಕ ಮುಖ್ಯವಾಗಿ ಏನು ತಿಳಿಸ್ತಾ ಇದೆ ಅಂತಂದರೆ, ದ ಸುಪ್ರೀಂ ಪರ್ಸನಾಲಿಟಿ ದಟ್ ಈಸ್ ಗಾಡ್ ಡಸ್ ನಾಟ್ ಎಂಟರ್ ದಿ ಇಂಟರಾಕ್ಷನ್ಸ್ ಆಫ್ ದ ಮೆಟೀರಿಯಲ್ ಮ್ಯಾನಿಫೆಸ್ಟೇಷನ್ and does not get involved in any activities that happens in this creation. ಈ ಪ್ರಕೃತಿ ಅಂತ ನಾವೇನು ಹೇಳ್ತೀವಿ, ಪ್ರಕೃತಿಯಲ್ಲಿ ನಡೆಯುವಂತಹ ಅನೇಕ ಬೇರೆ ಬೇರೆ ಇಲ್ಲಿ ಅನೇಕಗಳು ನಡೀತಾ ಇದೆ. ಪ್ರಕೃತಿನಲ್ಲಿ ದೇರ್ ಆರ್ ಸೋ ಮೆನಿ ಆಕ್ಟಿವಿಟೀಸ್. ಒಂದು ಜಾಗದಲ್ಲಿ ಕ್ಷಾಮ, ಮತ್ತೊಂದು ಜಾಗದಲ್ಲಿ ಸಂಪದ್ಭರಿತ, ಒಂದು ಕಡೆ ಪ್ರವಾಹ, ಮತ್ತೊಂದು ಕಡೆ ಮಾಡರೇಟ್ ರೈನ್, ಒಂದು ಕಡೆ ಭೂಕಂಪ, ಮತ್ತೊಂದು ಕಡೆ ವಾಲ್ಕೆನೋ, ಇನ್ನೊಂದು ಕಡೆ ವೆರಿ ವೆರಿ ಪೀಸ್ಫುಲ್ ಸಿಟಿ, ಒಳ್ಳೆ ಜನಗಳಿರುವಂತಹ ಪ್ರದೇಶ. ಅದೇ ಪ್ರದೇಶದ ಮತ್ತೊಂದು ಭಾಗದಲ್ಲಿ ಅಲ್ಲಿ ಕೆಟ್ಟವರೆಲ್ಲ ಇರ್ತಾರೆ. ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇವೆ, ಕೆಟ್ಟ ಕೆಲಸಗಳು ನಡೀತಾ ಇದೆ. ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್. ಬಟ್ ಪರಮಾತ್ಮ, he is there in this creation, he is all pervading, but he is here in this creation as witness. And he is there. ಈಗ ಪರಮಾತ್ಮ is reflecting in all beings ಅಂತ ಹೇಳಿದಾಗ ನಮ್ಮೆಲ್ಲ ಕಡೆ ನಮ್ಮೆಲ್ಲರಲ್ಲೂ ಇದ್ದಾನೆ, ಎಲ್ಲದರ ಒಳಗೆ ಹೊರಗೆ, ಆಲ್ ಪರ್ವೇಡಿಂಗ್, ಬೆಟ್ಟ ಗುಡ್ಡ ಎಂಟೈರ್ ಎಲ್ಲ ಕಡೆ ಅವನಿದ್ದಾನೆ ಅಂತ ಅಂದಮೇಲೆ ಅವನ ಇರುವಿಕೆಯಲ್ಲಿ ಇಲ್ಲಿ ಅನೇಕಗಳು ನಡೀತಾ ಇದೆ ಪ್ರಕೃತಿಯಲ್ಲಿ. ಬಟ್ ಹೀ ಈಸ್ ಹಿಯರ್ ಆಸ್ ವಿಟ್ನೆಸ್. ಸೊ he does not get involved in any activities of this creation. ಸೊ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ ಅಂತಂದರೆ ಅಲ್ಲಿ ಭಗವಂತನ ಪಾತ್ರ
ಹೆಚ್ಚಾಗಿದೆ ಈ ಅರ್ಥ ಅಲ್ಲ. ದಟ್ ಈಸ್ ಹಿಸ್ ನೇಚರ್. ಅವನಲ್ಲಿ ಒಳ್ಳೆತನ ಅನ್ನುವಂತಹದ್ದು ಇಟ್ ಈಸ್ ದಿ ನೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಆ ಕೆಟ್ಟತನ ನೀಚತನ ಅನ್ನುವಂಥದ್ದು ಇಟ್ ಈಸ್ ದಿ ನೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಅದಕ್ಕೂ ಪರಮಾತ್ಮನಿಗೂ ಸಂಬಂಧ ಇಲ್ಲ. ಯಾಕೆಂದರೆ ಪರಮಾತ್ಮ ಹೇಗೆ ಇಲ್ಲಿ ಸೃಷ್ಟಿನಲ್ಲಿ ಅನೇಕಗಳು ಇಲ್ಲಿ ನಡೀತಾ ಇದ್ರೂ ಕೂಡ ಹಿ ಈಸ್ ಜಸ್ಟ್ ಎ ವಿಟ್ನೆಸ್. ಇಟ್ ಈಸ್ ಎಕ್ಸಾಕ್ಟ್ಲಿ ಎಲ್ಲರಲ್ಲೂ ಕೂಡ ಪರಮಾತ್ಮ ಈಸ್ ರಿಫ್ಲೆಕ್ಟಿಂಗ್ ಅಂತ ಹೇಳಿದಾಗ, ಜಸ್ಟ್ ಬಿಕಾಸ್ ಈಸ್ ಎ ಸಾತ್ವಿಕ್ ಪರ್ಸನ್, ಅವನಲ್ಲಿ ಆ ಪರಮಾತ್ಮನ ತನ ಅನ್ನುವಂತಹದ್ದು ಜಾಸ್ತಿ ಇದೆ, ಹೆಚ್ಚಾಗಿದೆ. ಈಸ್ ಅ ತಾಮಸಿಕ್ ಪರ್ಸನ್, ಇಲ್ಲಿ ಬಹಳ ಕಡಿಮೆ ಇದೆ, ಆ ರೀತಿಯಲ್ಲ. ಆ ಒಳ್ಳೆತನ ಅಥವಾ ಸಾತ್ವಿಕ, ರಾಜಸಿಕ, ತಾಮಸಿಕ ಅನ್ನುವಂತಹದ್ದು ಅವನಲ್ಲಿ ಪ್ರಧಾನವಾಗಿ, ಆ ಮನುಷ್ಯನಲ್ಲಿ ಪ್ರಧಾನವಾಗಿ ಕಂಡು ಬರ್ತಾ ಇರುವಂತಹ ಗುಣಕ್ಕೆ ತಕ್ಕಂತೆ ಅವನು ಬಿಹೇವ್ ಮಾಡ್ತಾ ಇದ್ದಾನೆ. ದಿ ಆಟಿಟ್ಯೂಡ್ ಆಫ್ ದಿ ಪರ್ಸನ್ ಈಸ್ ಟೋಟಲಿ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ, ದಟ್ ಈಸ್ ಆನ್ ದಿ ಗುಣಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ಅದಕ್ಕೂ ಮತ್ತು ಪರಮಾತ್ಮ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರೋದಕ್ಕೂ ಸಂಬಂಧ ಇಲ್ಲ. ಸೊ ಹಾಗಾದ್ರೆ ವಾಟ್ ಈಸ್ ಗಾಡ್ ಆಕ್ಚುಲಿ ಡೂಯಿಂಗ್ ಹಿಯರ್? God is only witness there, that's all. God is only glancing upon them. ಅದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಪುರುಷ ಈಕ್ಷಯ, ಪುರುಷೇ ಕ್ಷಯ ಅಂತ ಹೇಳಿದ್ರು. ಪುರುಷೇ ಕ್ಷಯ, ಪುರುಷ ಈಕ್ಷಯ. ಸೊ ಜಸ್ಟ್ ಲೈಕ್ ದಿ ಸನ್ ಗ್ಲಾನ್ಸಸ್ ಆನ್ ಎವ್ರಿಬಡಿ. ಸೊ ಒಬ್ಬ ಮನುಷ್ಯನಲ್ಲಿರುವಂತಹ ಸಜ್ಜನತೆ ಅಂತಂದ್ರೆ that is the mode of the nature, satvika guna. So the mother nature has created the mode of nature. adanna illi paramatma ಹೇಳ್ತಾ ಇದ್ದಾರೆ. And he continues, ಸಪ್ತ ಏವ ಧಾತವ ಇತಿ ತತ್ರಾರ್ಥಃ ಪಂಚಗಾದಯಃ ಜ್ಞಾನಮಾತ್ಮೋ ಭಯಾಧಾರಃ ತತೋ ದೇಹೇಂದ್ರಿಯ ಸವಃ. ಹೇ ಉದ್ಧವ, there are people and according to them they believe. ತತ್ವಗಳು ಅಂತ ಹೇಳಿದಾಗ ಇಟ್ ಈಸ್ ಓನ್ಲಿ 7 ಅಂತ ಕೆಲವರು ಹೇಳ್ತಾರೆ. ಸೊ ನಿನ್ನ ಪ್ರಶ್ನೆ ಇದೇ ಆಗಿದೆ. ಬಿಗಿನಿಂಗ್ ಆಫ್ ದಿಸ್ ಚಾಪ್ಟರ್ ಅಲ್ಲಿ ಪರಮಾತ್ಮನನ್ನ ಉದ್ಧವ ಕೇಳ್ಕೊಂಡಿರುವಂತಹದ್ದೇ ಅದು. ಒಟ್ಟು ತತ್ವಗಳು ಎಷ್ಟು? ಯಾಕೆಂದ್ರೆ there are so many people are talking in differently. So I want to know the exact number of the tattvas. ಸೊ ಈ ರೀತಿಯಲ್ಲಿ ಪ್ರಶ್ನೆ ಮಾಡಿರೋದ್ರಿಂದ ಇಲ್ಲಿ ಅಗೇನ್ ಪರಮಾತ್ಮ ಹೇಳ್ತಾನೆ, ಹೇ ಉದ್ಧವ, there are some people according to them they say there are only 7 tattvas. ಸೊ 7 ತತ್ವಗಳನ್ನು ರಿಯಲೈಸ್ ಮಾಡ್ಕೊಂಡಿರುವಂತಹ ಕೆಲವರುಗಳು ಅವರ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವರ ಪ್ರಕಾರ ಇಲ್ಲಿರುವಂತಹದ್ದು ಕೇವಲ 7 ತತ್ವಗಳು ಮಾತ್ರ ಅಂತ ಹೇಳ್ತಾರೆ. ಸೊ ಅವರ ಅನುಭವದ ಪ್ರಕಾರ ಅವ್ರು ಹೇಳ್ತಾರೆ, ಆಕಾಶ, ವಾಯು, ತೇಜ, ಜಲ ಅಂಡ್ ಪೃಥ್ವಿ. ಸೊ ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಸೊ ಈ 5 ಇಟ್ ಈಸ್ ಕಾಲ್ಡ್ ದಿ ಗ್ರೇಟ್ 5 ಎಲಿಮೆಂಟ್ಸ್, ಪಂಚಮಹಾಭೂತಗಳು. ಸೊ ಇದು 5 ತತ್ವ ಆಯಿತು, 5 ಫಿಲಾಸಫೀಸ್. 6ನೇದು ಜೀವ ಅಂಡ್ 7ನೇದು ಇಟ್ ಈಸ್ ದಿ ಪರಮಾತ್ಮ. ಸೊ ಇಲ್ಲಿ ದಿ 5 ಗ್ರೇಟ್ ಎಲಿಮೆಂಟ್ಸ್ ಅಂಡ್ ದ 6th one is ಜೀವಾತ್ಮ ಅಂಡ್ ದ 7th one is ದಿ ಪರಮಾತ್ಮ. ಸೊ ಈ ಪ್ರಕಾರ ದೇ ಹ್ಯಾವ್ ರಿಯಲೈಸ್ಡ್ ಓನ್ಲಿ 7 ತತ್ವಾಸ್. And the 7th tattva is the Paramatma tattva, and this Paramatma anta ಹೇಳಿದಾಗ he is both the ಸಾಕ್ಷಿ ಜೀವ and ಸಾಕ್ಷಿ ಜಗತ್. ಯಾಕೆಂತಂದ್ರೆ ಜೀವ ಮತ್ತು ಜಗತ್ಗೆ ದಿಸ್ ಪರಮಾತ್ಮ ಇಸ್ ದಿ ಅಧಿಷ್ಠಾನ. ಸೊ he is both ಸಾಕ್ಷಿ ಜೀವ and ಸಾಕ್ಷಿ ಜಗತ್. He is adhisthana for the jiva and also he is adhisthana for the jagat. ಸೊ ಹೀಗೆ ಒಟ್ಟು 7 ತತ್ವಗಳಿವೆ. ಮತ್ತು ದೇಹ, ಇಂದ್ರಿಯ, ಪ್ರಾಣ ಇವುಗಳು
ಉತ್ಪತ್ತಿಯಾಗತ್ತೆ. ಉತ್ಪತ್ತಿ ಮಾಡುವಂತಹದ್ದು ಯಾವುದು? ಪಂಚಮಹಾಭೂತಗಳು. ಪಂಚಮಹಾಭೂತಗಳ ಕಾರಣದಿಂದ ಈ ದೇಹ ಅನ್ನುವಂತಹದ್ದು ಸಿಗುತ್ತೆ. ಸೊ ದೇಹ ಸಿಕ್ಕಿದೆ ಅಂತಂದಾಗ ದೇಹದ ಜೊತೆನಲ್ಲಿ ದಿಸ್ ಇಂದ್ರಿಯ ಅಂಡ್ ಆ ದೇಹ ಅದು ಇರಬೇಕು ಅನ್ನೋದಕ್ಕಾಗಿ ಒಂದು ವೈಟಲ್ ಎನರ್ಜಿ ಬೇಕು. ಸೊ ದಟ್ ಈಸ್ ಪ್ರಾಣ. ಸೊ ಆಲ್ ದೀಸ್ ಆರ್ ದಿ ಪ್ರಾಡಕ್ಟ್ಸ್ ಆಫ್ ದೀಸ್ 5 great elements. ಅಂಡ್ ಅನದರ್ ಟ್ರೂತ್ ಅದೇನು ಅಂತಂದರೆ, ಎನಿಥಿಂಗ್ ದಟ್ ಈಸ್ ಕ್ರಿಯೇಟೆಡ್ ಇನ್ ದಿಸ್ ಕ್ರಿಯೇಷನ್ ಈಸ್ ಕಾಲ್ಡ್ ದಿ ಕ್ರಿಯೇಟೆಡ್ ಎಂಟಿಟಿ. Anything that is created, whatever it is, including the human body. So when something is created in this creation and whatever it is, and that is called the created entity, and this created entity can be only from these 5 great elements. ಸೊ ಅದು ಬೇರೆ ಇನ್ಯಾವ ರೀತಿಯಿಂದ ಕೂಡ ಅದೊಂದು ಎಂಟಿಟಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಒಂದು ವಾಟ್ ಎವರ್ ಇಟ್ ಈಸ್ ಕ್ರಿಯೇಷನಲ್ಲಿ ಮನುಷ್ಯನಿಂದ ಹಿಡಿದು ಅನೇಕ ವಸ್ತುಗಳವರೆಗೆ, ಮನುಷ್ಯ, ಪ್ರಾಣಿ, ಹೀಗೆ ಜೀವ, ಜಡ, ಲೆಟ್ ಅಸ್ ಸೇ ಲೈಕ್ ದಿಸ್. ದೇರ್ ಈಸ್ ಜೀವ ಇನ್ ದಿಸ್ ಜಗತ್ ಆ್ಯಂಡ್ ದೇರ್ ಈಸ್ ಜಡ ಇನ್ ದಿಸ್ ಜಗತ್. So both the Jiva and the Jada are the products of these 5 great elements. So Jiva anta helidaga body is attached to Jiva. So that body is the product of the 5 elements. Adhe ರೀತಿಯಲ್ಲಿ something is created in this creation. It is not Jiva, it is a Jada, and we call it some Vastu. Even that Vastu is mainly contributed by these 5 great elements. ಈ 5 great elements ಅಲ್ಲದೆ ಬೇರೆ ಇನ್ಯಾವುದು ಕೂಡ ಈ ಕ್ರಿಯೇಟೆಡ್ ಎಂಟಿಟಿ ಅಂತ ಅನ್ನಿಸ್ಕೊಳ್ಳೋ ಹಾಗೆ ಯಾವುದನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಇಫ್ ಸಮಥಿಂಗ್ ಈಸ್ ದೇರ್ ಇನ್ ದಿಸ್ ಕ್ರಿಯೇಷನ್ ಅಂತ ಆ್ಯಂಡ್ ಇಟ್ ಈಸ್ ಕ್ರಿಯೇಟೆಡ್ ಬೈ ದಿ ಕ್ರಿಯೇಷನ್, ಸೊ ಇಟ್ ಈಸ್ ಅ ಕ್ರಿಯೇಟೆಡ್ ಎಂಟಿಟಿ ಅಂತಂದಾಗ ಡೆಫಿನೆಟ್ಲಿ it is the product of the great 5 elements. So created entity ಅಂತಂದಾಗ ಅಲ್ಲಿ ಅದಕ್ಕೆ ಒಂದು ಹುಟ್ಟು ಅನ್ನುವಂತಹದ್ದಿರುತ್ತೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ಒಂದು ಜೀವ, ಸೊ ಒಂದು ಸಮಥಿಂಗ್ ಈಸ್ ಕ್ರಿಯೇಟೆಡ್ ಇನ್ ದಿಸ್ ಕ್ರಿಯೇಷನ್ ಅಂತ ಹೇಳಿದಾಗ ಅದನ್ನು ವಿ ಕಾಲ್ ಇಟ್ ಆಸ್ ಒಂದು ಹುಟ್ಟು. ಇಟ್ ಟುಕ್ ಬರ್ತ್ ಅಂತ ಹೇಳ್ತೀವಿ. ಒಂದು ಜನ್ಮ ಅನ್ನುವಂತಹದ್ದು ಸಿಗುತ್ತೆ. ದಟ್ ಜನ್ಮ ಇಸ್ ಕಾಲ್ಡ್ ದಿ ಹುಟ್ಟು. ಹುಟ್ಟಿದ ನಂತರದಲ್ಲಿ ಜೀವ ಅಂತ ಹೇಳಿದಾಗ ಹುಟ್ಟಿದ ನಂತರದಲ್ಲಿ ವಾಟ್ ಈಸ್ ದಿ ಗ್ರೇಟೆಸ್ಟ್ ಆಪರ್ಚುನಿಟಿ ಫಾರ್ ದಟ್ ಎಂಟಿಟಿ, ದಟ್ ಕ್ರಿಯೇಟೆಡ್ ಎಂಟಿಟಿ? ಇಟ್ ಗಾಟ್ ಎ ಬರ್ತ್. It is a created entity by taking birth. And what is the greatest opportunity for that created entity? Is called the Baduku, the life. ಸೊ ಹುಟ್ಟಿದ ನಂತರದಲ್ಲಿ ಅದಕ್ಕೆ ಲೈಫ್ ಅನ್ನುವಂತಹದ್ದು ಇರುತ್ತೆ, ಒಂದು ಬದುಕು ಅನ್ನುವಂತಹದ್ದು ಇರುತ್ತೆ. ಸೊ ಆ ಬದುಕು ಅನ್ನುವಂತಹದ್ದು ಎಲ್ಲಿವರೆಗೆ ಆ ಕ್ರಿಯೇಟೆಡ್ ಎಂಟಿಟಿಗಿರುತ್ತೆ ಅಲ್ಲಿವರೆಗೆ ಅದು ಏನನ್ನ ಬೇಕಾದ್ರೂ ಸಾಧಿಸಬಹುದು. ಸೊ ಇಟ್ ಈಸ್ ಅನ್ ಆಪರ್ಚುನಿಟಿ ಫಾರ್ ದ ಕ್ರಿಯೇಟೆಡ್ ಎಂಟಿಟಿ. ಸೊ ಅದು ಒಂದು ಹುಟ್ಟು ಅಂತ ಅದಕ್ಕೆ ಆಗಿದೆ ಅಂತಂದ ಮೇಲೆ ಒನ್ ಡೇ ಇಟ್ ಹ್ಯಾಸ್ ಟು ಡೈ, ಇಟ್ ಶುಡ್ ಕಮ್ ಟು ಎನ್ ಎಂಡ್. ಅದಕ್ಕೆ ಮರಣ ಅನ್ನುವಂತಹದ್ದು ಆಗಲೇಬೇಕು. ಹುಟ್ಟು ಅನ್ನುವಂತಹದ್ದು ಹೇಗೆ ಸತ್ಯವೋ ಮರಣ ಈಸ್ ಆಲ್ಸೋ ಸತ್ಯ, ಇಟ್ ಈಸ್ ಗ್ಯಾರಂಟಿ. ಇದನ್ನು ನಾವು ಹಲವಾರು ಬಾರಿ ಕೇಳಿರ್ತೀವಿ, ಓದಿರ್ತೀವಿ, ತಿಳ್ಕೊಂಡಿದ್ದೀವಿ. ಸೊ ಹುಟ್ಟು ಅಂತ ಹೇಳಿದ ಮೇಲೆ ಅದೇ ರೀತಿ ಒಂದು ದಿವಸ ಸಾವು ಈಸ್ ನಿಶ್ಚಿತ.
and it is actually misunderstood by so many people. What is that? ಇದರ ಬಗ್ಗೆ ಪರಮಾತ್ಮ ಏನು ಹೇಳ್ತಾ ಇಲ್ಲ. ಈ ಹುಟ್ಟು ಅನ್ನುವಂತಹದ್ದಾದ ಮೇಲೆ ಆ ಸಾವು ಅನ್ನುವಂತಹದ್ದು ನಿಶ್ಚಿತ. ದ ನೆಕ್ಸ್ಟ್ ಆಸ್ಪೆಕ್ಟ್, ದೇರ್ ಆರ್ ಸಮ್ ಫಿಲಾಸಫರ್ಸ್, ಅವರೇನು ಹೇಳ್ತಾರೆ ಅಂತಂದ್ರೆ, ಅಕಾರ್ಡಿಂಗ್ ಟು, ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮ ತಾನು ಹೇಳ್ತಾ ಇಲ್ಲ, ಕೆಲವರು ಹೇಳಿದ್ದಾರೆ, ಕೆಲವರು ತಮ್ಮ ಅಭಿಪ್ರಾಯವನ್ನ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋಂತಹದನ್ನ ಪರಮಾತ್ಮ ಇಲ್ಲಿ ಉದ್ದವನಿಗೆ ಹೇಳ್ತಾ ಇರೋದು. ಸೊ ದೇರ್ ಆರ್ ಸಮ್ ಫಿಲಾಸಫರ್ಸ್ ಅಂಡ್ ದೇ ಸೇ, ಅದನ್ನ ಇಲ್ಲಿ ಪರಮಾತ್ಮ ಈಸ್ ಟೆಲಿಂಗ್. ಸೊ ಕೃಷ್ಣ ಸೇಸ್ ಅಕಾರ್ಡಿಂಗ್ ಟು ಸಮ್ ಫಿಲಾಸಫರ್ಸ್ ದೇರ್ ಆರ್ ಟೂ ಮೋರ್ ಎಂಟಿಟೀಸ್. Apart from the 5 great elements, there are 2 more entities, and ಅವುಗಳಲ್ಲಿ ಒಂದು the conscious spirit, some people call it soul, and the other one is called the supreme soul. ಅದನ್ನ ಇಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಹೇಳಿರುವಂತಹದ್ದು. 7 ತತ್ವಗಳು ಅಂತ ಹೇಳಿದಾಗ 5 ಪಂಚಮಹಾಭೂತಗಳು, 6ನೇದು ದಿ ಸ್ಪಿರಿಟ್ ಸೋಲ್, 7ನೇದು ಸುಪ್ರೀಂ ಸೋಲ್. ದ ಸ್ಪಿರಿಟ್ ಸೋಲ್ ಈಸ್ ಕಾಲ್ಡ್ ದಿ ಜೀವಾತ್ಮ, ದ ಸುಪ್ರೀಂ ಸೋಲ್ ಈಸ್ ಕಾಲ್ಡ್ ದಿ ಪರಮಾತ್ಮ. ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾರೆ, ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮ. ಸೊ ಜೀವಾತ್ಮ ಅಂತ ಹೇಳಿದಾಗ ನಮ್ಮಗಳಿಗೆ ನಮ್ಮದೇ ಆದಂತಹ ಒಂದು ಕಲ್ಪನೆ ಇದೆ. ನಾವೆಲ್ಲ ಏನು ಅರ್ಥ ಮಾಡ್ಕೊಂಡಿದ್ದೀವಿ ಜೀವಾತ್ಮ ಅಂತ ಹೇಳಿದಾಗ? ಜೀವಾತ್ಮ ಅಂತಂದಾಗ ಒಂದು ದಿನ ಅವನು ಎಂದೋ ಒಂದು ದಿನ ಮರಣವನ್ನು ಹೊಂದುತ್ತಾನೆ. ಮರಣ ಹೊಂದಿದ ಅಂತಂದಾಗ ನಾವೇನು ಹೇಳ್ತೀವಿ? ದ ಸೋಲ್ ಗೋಸ್ ಅವೇ. ಅದನ್ನು ಹೇಗೆ ಹೇಳ್ತೀವಿ ನಾವು? ಜೀವ ಹೋಯಿತು. ಸೊ ಅಲ್ಲಿ ಆ ವ್ಯಕ್ತಿಯ ದೇಹ ಮಲಗಿರುತ್ತೆ, ಬಿದ್ದಿರುತ್ತೆ, ಜೀವ ಹೋಯಿತು, ಆ ವ್ಯಕ್ತಿಯ ಜೀವ ಹೋಯಿತು ಅಂತ ಹೇಳ್ತೀವಿ. ಸೊ ಇಲ್ಲಿಯವರೆಗೆ ಆ ದೇಹದಲ್ಲಿ, ಆ ವ್ಯಕ್ತಿಯಲ್ಲಿ ಜೀವ ಅನ್ನುವಂತಹದ್ದು ಒಂದಿತ್ತು. ಈಗ ಡೆತ್ ಹ್ಯಾಪನ್ಡ್. ಸೊ ಮರಣದ ನಂತರದಲ್ಲಿ ಆ ಜೀವ ಅನ್ನುವಂತಹದ್ದು ಈ ವ್ಯಕ್ತಿಯನ್ನ ಬಿಟ್ಟು ಹೊರಟು ಹೋಯಿತು. ಸೊ ಅದನ್ನು ನಾವೇನು ಶಾರ್ಟ್ ಆಗಿ ಯಾವ ಥರ ಹೇಳ್ತೀವಿ? ಒಂದು ಜೀವ ಹೋಯಿತು, ಆ ವ್ಯಕ್ತಿಯ ಜೀವ ಹೋಯಿತು ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ದಿ ಐಡಿಯಾ ಆಫ್ ಜೀವ, ಅದು ಈ ಮನುಷ್ಯನನ್ನ ಬಿಟ್ಟು ಎಲ್ಲೋ ದೂರ ಹೊಟ್ಟೋಯ್ತು ಅನ್ನೋ ರೀತಿನಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ, ಮರಣದ ನಂತರದಲ್ಲಿ ಅಲ್ಲಿಯವರೆಗೆ ದೇಹದಲ್ಲಿದ್ದಂತಹ ಜೀವ ಅನ್ನುವಂತಹದ್ದು ಇವನನ್ನ ಬಿಟ್ಟು ಹೊರಟು ಹೋಯಿತು. ಸೊ ಹೊರಟು ಹೋಯಿತು ಅಂತಂದ್ರೆ ಎಲ್ಲೋ ದೂರಕ್ಕೆ ಹೋಗಿದೆ, ಇಲ್ಲಿ ಹತ್ತಿರದಲ್ಲೇ ಇದ್ರೆ ಕರ್ಕೊಂಬಂದು ತಿರ್ಗಾ ಯು ಬಿ ಹಿಯರ್. ಸೊ ನಮ್ಮ ಒಂದು ಕಲ್ಪನೆ ಏನು ಅಂತಂದ್ರೆ, ಇಲ್ಲಿಯವರೆಗೆ ದೇಹದಲ್ಲಿದ್ದಂತಹ ಜೀವ ಈಗ ಅವನನ್ನ ಬಿಟ್ಟು ಹೊರಟು ಹೋಯಿತು, ಮೀನ್ಸ್ ದೂರಕ್ಕೆ ಎಲ್ಲೋ ಹೊರಟೋಗಿದೆ. ಇನ್ಫ್ಯಾಕ್ಟ್ ಇಟ್ಸ್ ಎ ರಾಂಗ್ ಥಿಂಕಿಂಗ್. ನಾವು ಭಗವಂತನನ್ನ ಪರಮಾತ್ಮ ಅಂತ ಕರಿತೀವಿ. ಆಕ್ಚುಲ್ ಆಗಿ ಪರಮಾತ್ಮ ಅಂತ ಹೇಳಿದಾಗ ಇಟ್ ಈಸ್ ಪರಂ ಆತ್ಮ. ಪರಮ ಮೀನ್ಸ್ ಶ್ರೇಷ್ಠ, ಸುಪ್ರೀಂ ಸೋಲ್. ಈಗ 5 ಎಲಿಮೆಂಟ್ಸು ಜೊತೆಗೆ ಒಂದು ಸ್ಪಿರಿಟ್ ಸೋಲು ಮತ್ತೊಂದು ಸುಪ್ರೀಂ ಸೋಲ್ ಅಂತ ಹೇಳಿದ್ವಿ. ಸುಪ್ರೀಂ ಸೋಲ್, ಪರಂ ಮೀನ್ಸ್ ಸುಪ್ರೀಂ soul, Atma. So that supreme soul is called the Paramatma. So Paramatma, supreme. Otherwise Atma is common. Atma means soul. So again Paramatma tandaga he is everywhere. The nature of the Paramatma tandaga he is everywhere.
ಎಲ್ಲೆಲ್ಲೂ, ಎಲ್ಲ ಕಡೆ, ಎಲ್ಲದರ ಒಳಗೆ ಹೊರಗೆ, ಇಸ್ ಆಲ್ ಪರ್ವೇಡಿಂಗ್. ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ ಪರಮಾತ್ಮನ ಬಗ್ಗೆ. ಈಗ ಇಲ್ಲಿ ಮರಣದ ನಂತರದಲ್ಲಿ ಆ ದೇಹವನ್ನು ಬಿಟ್ಟು ಜೀವ ಎಲ್ಲಿಗೂ ಹೊರಟೋಯ್ತು. ಸೊ ಅವನು ಮರಣವನ್ನು ಹೊಂದಿದ್ದಾನೆ. ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ ಅಂತಂದ್ಮೇಲೆ ಜೀವನನ್ನ ಬಿಟ್ಟು ಹೋಗಿರುವಂತಹ ಈ ಆತ್ಮ ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಯು ಹ್ಯಾವ್ ಟು ಥಿಂಕ್. ಸೊ ಇದು ಹೇಗೆ ಅಂತಂದರೆ, ಈಗ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿರ್ತೀವಿ. ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗ ಅಂಡರ್ ವಾಟರ್ ಅಂತ ಹೇಳ್ಬಿಟ್ಟು ನಾವು ನೀರಿನ ಒಳಗಡೆ ಸ್ವಿಮ್ ಮಾಡ್ತೀವಿ. ಅದೇ ರೀತಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಾಟಮ್, ಕೆಳಗಡೆ ಆಳದವರೆಗೆ ಹೋಗ್ತೀವಿ. ಗ್ರೌಂಡ್ ಲೆವೆಲ್ ಅಂತ ನಾವೇನು ಹೇಳ್ತೀವಿ, ಸ್ವಿಮ್ಮಿಂಗ್ ಪೂಲ್ದು ತೊಟ್ಟಿಯ ಆಳಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ಅದನ್ನು ನಾವು ವಿ ಟಚ್ ದಟ್, ಮತ್ತೆ ಸ್ವಿಮ್ ಮಾಡ್ಕೊಂಡು ಮೇಲ್ಗಡೆ ಬರ್ತೀವಿ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಈ ರೀತಿ ಆಳಕ್ಕೆ ನಾವು ಹೋಗಿದ್ದೀವಿ ಅಂತಂದಾಗ ಎಲ್ಲೆಲ್ಲೂ ನೀರು, ನಾವು ನೀರಿನ ಒಳಗಡೆ ಇದ್ದೀವಿ. ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ನೀರಿನ ಒಳಗಡೆ ಹೋಗಿದ್ದೀವಿ ಅಂತಂದ್ರೆ ಅದರ ಅರ್ಥ ನೀರಿನ ಒಳಗಡೆ ನಾವಿದ್ದೀವಿ. ಕೆಳಗಡೆ ನೀರು, ಮೇಲ್ಗಡೆ ನೀರು, ನಾವು ಮಧ್ಯದಲ್ಲಿ ಸ್ವಿಮ್ ಮಾಡ್ತಾ ಇದ್ದೀವಿ, ನೀರಿನ ಒಳಗಡೆ ಇದ್ದೀವಿ ನಾವು. ಸೊ ನಾವೇನು ಮಾಡಿದ್ದೀವಿ, ಹೋಗ್ಬೇಕಾದ್ರೆ ಒಂದು 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 ಲೋಟ ತೊಗೊಂಡು ಹೋಗಿದ್ದೀವಿ ನಮ್ಮ ಜೊತೆಗೆ. ನಾವು ಆ ಲೋಟದ ಸಮೇತ ನೀರಿಗೆ ಧುಮುಕಿದ್ದೀವಿ, ಸ್ವಿಮ್ಮಿಂಗ್ ಪೂಲಲ್ಲಿ ಒಳಗಡೆ ಹೊಟ್ಟೋಗಿದ್ದೀವಿ. ಸೊ ಎಲ್ಲ ಕಡೆ ನೀರು, ಸುತ್ತಲೂ ನೀರಿದೆ. ಆಗ ಆ ಲೋಟದಲ್ಲಿ ನೀರಿದೆ, ಕ್ವೈಟ್ ನ್ಯಾಚುರಲ್. ಲೋಟದ ಕೆಳಗಡೆನೂ ನೀರಿದೆ, ಲೋಟದ ಮೇಲ್ಭಾಗದಲ್ಲಿ ನೀರಿದೆ, ಲೋಟದಲ್ಲೂ ನೀರಿದೆ. ನಾವೇನು ಮಾಡ್ತೀವಿ, ಆ ನೀರಿನ ಒಳಗಡೆ ನಾವಿರೋ ರೀತಿಯಲ್ಲೇ ಆ ಲೋಟದಲ್ಲಿರೋ ನೀರನ್ನು ನಾವು ಉಲ್ಟಾ ಮಾಡ್ತೀವಿ. ಉಲ್ಟಾ ಮಾಡ್ಬಿಟ್ಟು ನೀರು ಚೆಲ್ಲಿದ್ವಿ ಅಂತ ಹೇಳ್ತೀವಿ. ಏನಾರು ಅರ್ಥ ಇದೆಯಾ ಅದಕ್ಕೆ? ಇಟ್ ಮೇಕ್ಸ್ ನೋ ಸೆನ್ಸ್. ಎಲ್ಲ ಕಡೆ ನೀರಿದೆ, ಸೊ ಲೋಟದಲ್ಲೂ ನೀರಿದೆ. ನೀರನ್ನು ಚೆಲ್ಲಿದ್ರೆ ಏನಾಗುತ್ತೆ? ಆ ಲೋಟದಲ್ಲಿ ಇದ್ದಿದ್ದು ಅದೇ ನೀರು. ಅದೇ ನೀರನ್ನ ನಾನು ಚೆಲ್ತೀನಿ ಅಂತಂದ್ರೆ ಹೇಗೇನು ನೀರು ಅಲ್ಲೇ ಇದೆ, ಅದೇ ನೀರು. ಸೊ ದೇರ್ ಇಸ್ ನೋ ಸೆನ್ಸ್ ಇನ್ ಇಟ್. ಸೊ ಯಾಕೆಂದರೆ ರಿಮೆಂಬರ್, ವಿ ಆರ್ ಇನ್ಸೈಡ್ ದಿ ವಾಟರ್. ನಾವು ನೀರಿನ ಒಳಗಡೆ ಇದ್ದೀವಿ. ಸೊ ಇಟ್ ಡಸ್ ನಾಟ್ ವರ್ಕ್ ಇನ್ ದಟ್ ಸೆನ್ಸ್. ದ ವೆರಿ ಐಡಿಯಾ ಏನು ಅಂತಂದರೆ, ದ ಸೋಲ್ ಈಸ್ ಗೋಯಿಂಗ್ ಅವೇ ಫ್ರಮ್ ದಿ ಬಾಡಿ ಡಸ್ ನಾಟ್ ಮೇಕ್ ಎನಿ ಸೆನ್ಸ್ ಅಟ್ ಆಲ್. ಜೀವ ಹೋಯಿತು ಅನ್ನೋ ಅಂತಹದ್ದು ಆ್ಯಕ್ಚುಯಲ್ ಆಗಿ ವೇದಾಂತದ ಈ ಸಂದರ್ಭದ ದೃಷ್ಟಿಯಿಂದ ನೋಡಿದ್ರೆ, ನಾವು ನಮ್ಮ ಭಾಷೆ ಅರ್ಥ ಆಗಬೇಕು. ಪ್ರಾಣ ಹೋಯಿತು ಅಂತ ಹೇಳಬೇಕಾದ್ರೆ ನಾವು ಜೀವ ಹೋಯಿತು ಅಂತ ಹೇಳ್ತೀವಿ. ದಟ್ ಮೀನ್ಸ್ ಹಿ ಈಸ್ ಡೆಡ್. ಅದು ನೇರವಾಗಿ ಆ ಅರ್ಥವನ್ನು ಕೊಡೋದು ಬಿಟ್ಟರೆ, ನಾವು ಮಾತನಾಡಿರೋದ್ರಲ್ಲಿ ಅರ್ಥ ಇದೆಯಾ ಅನ್ನೋಂತಹದನ್ನು ನಾವು ಹುಡುಕ್ತೀವಿ ಅಂತಂದರೆ ದೆರ್ ಈಸ್ ನೋ ಸೆನ್ಸ್ ಇನ್ ಇಟ್. ಅರ್ಥವೇ ಇಲ್ಲ ನಮ್ಮ ಭಾಷೆಯಲ್ಲಿ. ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಈಗ ದೆರ್ ಈಸ್ ನಥಿಂಗ್ ಕಾಲ್ಡ್ ದಿ ಸೋಲ್ ಈಸ್ ಗೋಯಿಂಗ್ ಅಂಡ್ ದ ಸೋಲ್ ಈಸ್ ಕಮಿಂಗ್. ಜೀವ ಹೋಯಿತು, ಜೀವ ಬಂತು. Here, Jiva means we have to understand that it is the Atma. We are talking about that. So, Atma anta ಹೇಳಿದಾಗ again Atma is Ekaha. The Supreme Soul, Param Atma, Paramatma. So, Param Atma, Paramatma is Ekaha.
ಸ್ಪಿರಿಟ್ ಸೋಲ್ ಅಂತ ನಾವು ನಮ್ಮನ್ನ ಕುರಿತು ನಾವು ಹೇಳ್ಕೋತೀವಿ. ಸೊ ನಮ್ಮನ್ನ ನಾವು ಜೀವಾತ್ಮ ಅಂತ ಹೇಳ್ಕೊಂಡಾಗ ಜೀವಭಾವ ನಮ್ಮಲ್ಲಿ ಇರುತ್ತೆ, ದೇಹ ಭಾವ ಇರುತ್ತೆ, ಆತ್ಮಭಾವ ಬಂದಿರೋದಿಲ್ಲ. ಬಟ್ ವಿ ಆರ್ ಆತ್ಮ ಇನ್ ಎ ವೇ. ಬಟ್ ಆ ಸತ್ಯ ನಮಗೆ ಅರ್ಥ ಆಗಿಲ್ವಲ್ಲ. ಸೊ ವಿ ಆರ್ ಜೀವಾತ್ಮ. ಅದರ್ವೈಸ್ ಆತ್ಮ ಈಸ್ ಏಕಃ, ಇಟ್ ಈಸ್ ಪರಮಾತ್ಮ ಅಲೋನ್. ಸೊ ಆತ್ಮ ಈಸ್ ಏಕಃ. ಸೊ ದಿ ಕಾನ್ಸೆಪ್ಟ್ ಆಫ್ ಇಂಡಿವಿಜುವಲ್ ಸೋಲ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಜೀವ ಹೋಯಿತು ಬಂತು, ಇದೆಲ್ಲ ನಾವು ರೂಢಿ ಮಾಡಿಕೊಂಡಿರುವಂತಹ ಮಾತುಕತೆಗಳು. ಆ ರೀತಿಯಲ್ಲಿ ನಾವು ಮಾತನಾಡ್ತೀವಿ, ಆ ರೀತಿಯಲ್ಲಿ ಒಂದು ವಿಚಾರವನ್ನು ವಿ ಕನ್ವೆ. ಮರಣದ ನಂತರದಲ್ಲಿ ಆ ವ್ಯಕ್ತಿಯನ್ನು ಅಲ್ಲಿ ಮಲಗಿಸಿದ್ದಾಗ ಯಾರೋ ಒಬ್ರು ಬಂದಾಗ ಜೀವ ಹೋಯಿತು, ಇಷ್ಟೊತ್ತಿನಲ್ಲಿ ಹೋಯಿತು, ಅಷ್ಟೊತ್ತಿನಲ್ಲಿ ಹೋಯಿತು, ಜೀವ ಹೊರಟು ಹೋಯಿತು, ಈ ರೀತಿ ನಾವು ಯಾಕೆಂತಂದ್ರೆ ಇವನು ಸತ್ತು ಹೋದ ಅಂತ ಹೇಳೋವಂತಹದ್ದು ವೆರಿ ವೆರಿ ಒಂಥರ ಆಘಾತವಾಗತ್ತೆ. ನಾಟ್ ಇಟ್ ಇಸ್ ನಾಟ್ ನೈಸ್ ಟು ಹಿಯರ್ ದಟ್ ಸೌಂಡ್. ಇವನು ಸತ್ತು ಹೋಗಿದ್ದಾನೆ, ವಿ ಕೆನಾಟ್ ಸೇ ದಟ್. ಸೊ ಇಲ್ಲಿ ಜೀವ ಹೋಗಿದೆ, ಜೀವ ಹೊರಟು ಹೋಯಿತು. ಸೊ ಈ ದೇಹದಲ್ಲಿದ್ದಂತಹ ಜೀವ ಇವನನ್ನು ಬಿಟ್ಟು ಹೊರಟು ಹೋಯಿತು. ಇದು ಇಟ್ ಇಸ್ ನಾಟ್ ಹಾರ್ಶ್. ಬಟ್ ಸತ್ತು ಹೋಗಿದ್ದಾನೆ ಅಂತಂದರೆ ಇಟ್ ಈಸ್ ಹಾರ್ಶ್. ಸೊ ಇದು ಕೇವಲ ನಮ್ಮ ಮಾತುಕತೆಗಳು. ಸೊ ಏನೋ ಒಂದು ರೀತಿ ಮಾತನಾಡಿ ಅದಕ್ಕೆ ಒಂದು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕಾಗಿ ನಾವು ಇಂತಹ ಭಾಷೆಯನ್ನು ಉಪಯೋಗಿಸ್ತೀವಿ. ಸೊ ದ ಎಂಟೈರ್ ಯೂನಿವರ್ಸ್, ಇಡೀ ವಿಶ್ವ ಆ್ಯಕ್ಚುಲಾಗಿ ಈಸ್ ಫಿಲ್ಡ್ ವಿತ್ ಒನ್ ಸುಪ್ರೀಂ ಸೋಲ್, ದಟ್ಸ್ ಆಲ್. ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ ಅಂತಂದರೆ ಮುಗೀತು. ಹೀ ಈಸ್ ಎವ್ರಿವೇರ್ ಆ್ಯಂಡ್ ಹೀ ಈಸ್ ಒನ್ ಸೋಲ್, ದಟ್ಸ್ ಆಲ್. ಹೀ ಈಸ್ ಏಕಃ. ಸೊ ಇಲ್ಲೊಬ್ಬ ಪರಮಾತ್ಮ ಇದ್ದಾನೆ, ಅಲ್ಲೊಬ್ಬ ಪರಮಾತ್ಮ ಇದ್ದಾನೆ, ನೋ. ನಮ್ಮ ದೇಶದಲ್ಲಿ ಒಬ್ಬ ಪರಮಾತ್ಮ, ಅಮೇರಿಕಾದಲ್ಲೊಬ್ಬ ಪರಮಾತ್ಮ, ಜಪಾನಲ್ಲೊಬ್ಬ ಪರಮಾತ್ಮ. ನೋ, ದ ಎಂಟೈರ್ ಯೂನಿವರ್ಸ್. ದಟ್ ಈಸ್ ವೈ ಪರಮಾತ್ಮ ಹೀ ಈಸ್ ಕಾಲ್ಡ್ ದಿ ಜಗತ್ ಪ್ರಭು. ನಮ್ಮ ಭಾರತವನ್ನು ನಾವು ಜಗತ್ತು ಅಂತ ನಾವು ಹೇಗೆ ಕರಿತೀವಿ ಆ ರೀತಿಯಲ್ಲಿ ಮತ್ತೊಂದು ದೇಶ ಕೂಡ ಇಟ್ ಇಸ್ ಎ ಜಗತ್ತು, ಪಾರ್ಟ್ ಆಫ್ ದ ಜಗತ್ತು ಓನ್ಲಿ. ಸೊ ದ ಪರಮಾತ್ಮ ಅಂತಂದಾಗ ಹೀ ಈಸ್ ಜಗತ್ ಪ್ರಭು. ಹೀ ಈಸ್ ದಿ ಪ್ರಭು ಫಾರ್ ದಿ ಭಾರತ, ಫಾರ್ ದಿ ಜಪಾನ್, ಫಾರ್ ದಿ ಅಮೇರಿಕಾ, ವಾಟ್ ಎವರ್ ಇಟ್ ಈಸ್. ಹೀ ಈಸ್ ದಿ ಪ್ರಭು ಫಾರ್ ದಿ ಎಂಟೈರ್ ಯೂನಿವರ್ಸ್. ಸೊ ಇಡೀ ವಿಶ್ವ ಈಸ್ ಫಿಲ್ಡ್ ವಿತ್ ಒನ್ ಸಚ್ ಸುಪ್ರೀಂ ಸೋಲ್ that we call God or the Paramatma. ಸೊ ಇಡೀ ವಿಶ್ವದಲ್ಲಿ ಇರುವಂತಹದ್ದು ಈ ಒಬ್ಬ ಪರಮಾತ್ಮ ಅಂತಂದಾಗ ಕ್ಯಾನ್ ದೇರ್ ಬಿ ಡಿವಿಷನ್ ಇನ್ ದಿ ಪರಮಾತ್ಮ? ದೇರ್ ಕ್ಯಾನಾಟ್ ಬಿ ಎನಿ ಡಿವಿಷನ್ಸ್. ಸೊ ದೇರ್ ಇಸ್ ಓನ್ಲಿ ಒನ್ ಸೋಲ್ ಕವರಿಂಗ್ ದಿ ಎಂಟೈರ್ ಕ್ರಿಯೇಷನ್. ಸೊ ಅದಕ್ಕೆ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪರಮಾತ್ಮ ಇಸ್ ಏಕಃ. He is ಏಕಃ. And he also says there is conscious spirit soul. ಇಲ್ಲಿ ಕಾನ್ಶಿಯಸ್ ಅನ್ನುವಂತಹದ್ದು ಇಟ್ ಈಸ್ ಓಕೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಅವೇರ್ನೆಸ್. ಕಾನ್ಶಿಯಸ್ ಅನ್ನೋದನ್ನ ಮತ್ತೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು, ಅವೇರ್ನೆಸ್. And there is one more word, that is a spirit. So every living entity has got a spirit in it. Awareness, consciousness, spirit are one and the same. Spirit, soul, awareness, consciousness, they are all one and the same. So every living entity has got a spirit in it. ವೆರಿ ಲಿವಿಂಗ್ ಎಂಟಿಟಿ ಅಂತ ಹೇಳಿದಾಗ ಜೀವ ಜಡ ಅನ್ನುವಂತಹದ್ದು ಈ ಜಗತ್ತಿನಲ್ಲಿದೆ. ಆ್ಯಂಡ್ ಈಸ್ ದಿ ಪ್ರಾಡಕ್ಟ್ ಆಫ್ ದಿ 5 ಗ್ರೇಟ್ ಎಲಿಮೆಂಟ್ಸ್ ಅಂತ ನಾವು ಹೇಳಿದ್ವಿ. ಆ ಪ್ರಕಾರ ಇಲ್ಲಿ ಎವ್ರಿ ಲಿವಿಂಗ್ ಎಂಟಿಟಿ ಅಂತ ಹೇಳಿದಾಗ ಎವ್ರಿ
living entity has got a spirit in it. ಸೊ ಇಲ್ಲಿ ಲಿವಿಂಗ್ ಎಂಟಿಟಿ ಅಂತ ಹೇಳಿದಾಗ ಮನುಷ್ಯ, ಪ್ರಾಣಿಗಳು, ಗಿಡ ಮರಗಳು, ದೇರ್ ಆರ್ ಲಿವಿಂಗ್ ಎಂಟಿಟೀಸ್. ಸೊ ಲಿವಿಂಗ್ ಎಂಟಿಟಿ ಅನ್ನುವಂತಹದ್ದು ಪ್ರಾಣಿಗಳಲ್ಲಿ ಒಂದು ರೀತಿ ಇರುತ್ತೆ, ಗಿಡ ಮರಗಳಲ್ಲಿ ಒಂದು ರೀತಿ ಇರುತ್ತೆ. ಅದೇ ರೀತಿ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು ಅಂತ ಹೇಳಿದಾಗ ಎ ಕೈಂಡ್ ಆಫ್ ಸ್ಪಿರಿಟ್. ಸೊ ಸ್ಪಿರಿಟ್ ಈಸ್ ಇಂಡಿವಿಜುವಲಿಸ್ಟಿಕ್. ಹೇಗೆ ಅಂತಂದರೆ ದೆರ್ ಈಸ್ ಎ ಓಷನ್, ಒಂದು ಸಾಗರ ಅಂತ ಇದೆ. ಅಲ್ಲಿ ಆ ಸಾಗರದಲ್ಲಿ ದೇರ್ ಆರ್ ಸೋ ಮೆನಿ ಕ್ರಿಯೇಚರ್ಸ್ ಅಪಾರ್ಟ್ ಫ್ರಮ್ ದಿ ಫಿಶ್. ಸಾಮಾನ್ಯವಾಗಿ ಸಮುದ್ರ ಅಂತ ಹೇಳಿದಾಗ ಅಲ್ಲಿ ಮೀನುಗಳಲ್ಲದೆ ಅನೇಕ ಜಲಚರಗಳು ಅಲ್ಲಿದೆ. ಸಾಗರ ಅಂತಂದಾಗ ದಟ್ ವಿ ಕ್ಯಾನ್ ಸಿ ಸೋ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಜಲಚರಗಳು ಅಪಾರ್ಟ್ ಫ್ರಮ್ ದಿ ಫಿಶ್. ಸಾಗರದಲ್ಲಿ ಹೇಗೆ ಅನೇಕ ರೀತಿಯ ಜಲಚರಗಳು ಇರೋದಕ್ಕೆ ಸಾಧ್ಯವೋ ಅಂತಂದರೆ ಜಲದಲ್ಲಿ ವಾಸಿಸುವಂತಹದ್ದು. ಸೊ ಮೀನು, ಇಟ್ ಲಿವ್ಸ್ ಇನ್ ದಿ ಓಷನ್. ಅದೇ ರೀತಿ ಜಲದಲ್ಲಿ ವಾಸ ಮಾಡುವಂತಹ ಅನೇಕಗಳು ಅಲ್ಲಿರುತ್ತಲ್ಲ, ದೇ ಆರ್ ಕಾಲ್ಡ್ ದಿ ಜಲಚರಾಸ್. ಇಟ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಭೂಮಿ ಅಂತ ಹೇಳಿದಾಗ ಈ ಭೂಮಿನಲ್ಲೂ ಕೂಡ ಅನೇಕ ರೀತಿಯ ಜೀವಗಳು ವಾಸ ಮಾಡುತ್ತವೆ. They are animals, human beings, plants, trees. ಇವೆಲ್ಲ ಭೂಮಿಯಲ್ಲಿ ವಾಸ ಮಾಡುವಂತಹದ್ದು. ಸೊ ಈ ಎಲ್ಲವುಗಳಲ್ಲಿಯೂ ಕೂಡ ದೇರ್ ಈಸ್ ಎ ಕಣ, ಎ ಕೈಂಡ್ ಆಫ್ ಸ್ಪಿರಿಟ್ ಅಂತ ಏನು ಹೇಳಿದ್ವಿ. ಮತ್ತಷ್ಟು ಅದನ್ನು ರಿಫೈನ್ ಮಾಡಿ ನೋಡಿದಾಗ ಇಟ್ ಈಸ್ ದಿ ಜೀವಕಣ. The Jivakana is the spirit that is conscious, that is awareness. So, ಈ ಎಲ್ಲವುಗಳಲ್ಲಿಯೂ ಕೂಡ there is a Jivakana, and this Jivakana is called the Pranavayu or the vital energy, and it is that spirit which helps us to breathe. That vital energy is there with us, because of that we breathe. So adrinda we call it pranavayu. And because of this breathing, it makes us to live, and this is called spirit. So according to this, at the time of death of a person or at the time of death of anything, ಸೊ ಮರಣದ ನಂತರದಲ್ಲಿ ಅಥವಾ ಮರಣವಾದ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ನಾಟ್ ದಿ ಸೋಲ್ ದಟ್ ಲೀವ್ಸ್ ದಿ ಬಾಡಿ ಆ್ಯಂಡ್ ಗೋ ಅವೇ. ಇಟ್ ಈಸ್ ದಿ ಸ್ಪಿರಿಟ್, ಜೀವಕಣ, the vital energy that leaves the body and goes away. So ee prakara all of us, we are all comprising of one such soul called the Atma. ಅದರಿಂದ ವೇದಾಂತ ಹೇಳುತ್ತೆ ಆತ್ಮ ಏಕಃ. ಸೊ ಸ್ಪಿರಿಟ್ ಅಂತಂದಾಗ ಇಟ್ ಈಸ್ ನಾಟ್ ಸೋಲ್, ಇಟ್ ಈಸ್ ಆ್ಯಕ್ಚುಲಿ ಡಿಫ್ರೆಂಟ್ ಫ್ರಮ್ ದಿ ಸೋಲ್. ಆತ್ಮ ಅಂತಂದಾಗ ಅನೇಕ ಪದಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸುವಂತಹದ್ದು. ಡೀಪರ್ ಆಗಿ ನಾವು ವಿಚಾರ ಮಾಡ್ತಾ ಹೋದಾಗ ಅಲ್ಲಿ ಅದು ಕೊನೆಗೆ ಇಟ್ ಹ್ಯಾಸ್ ಟು ಕಮ್ ಟು ಅರೈವ್ ಅಟ್ ಒನ್ ಟ್ರೂತ್ ಅಲ್ವಾ. ಸೊ ಹಾಗಾಗಿ ಪ್ರಾರಂಭದಲ್ಲಿ ನಮಗೆ ಅರ್ಥ ಮಾಡ್ಕೋಬೇಕಾದ್ರೆ ದಿ ಕಾನ್ಷಿಯಸ್ನೆಸ್, ದಿ ಅವೇರ್ನೆಸ್, ದಟ್ ಈಸ್ ದಿ ಸ್ಪಿರಿಟ್. ದಟ್ ಸ್ಪಿರಿಟ್ ಈಸ್ ಜೀವಕಣ. ಇಟ್ ಈಸ್ ಕಾಲ್ಡ್ ದಿ ವೈಟಲ್ ಎನರ್ಜಿ. Because of that vital energy is with us, we are breathing. Because we are breathing, it is possible for us to live. And once we are dead, that spirit
which was there as ಜೀವಕಣ, the vital energy that goes away ಅಂದಾಗ ಇಲ್ಲಿಯವರೆಗೆ ಸ್ಪಿರಿಟ್ನ ಆತ್ಮ ಅಂತ ಹೇಳಿ, ಈಗ ದಟ್ ಜೀವಕಣ, ದಟ್ ಈಸ್ ದಿ ಸ್ಪಿರಿಟ್ ದಟ್ ಗೋಸ್ ಅವೇ, ಬಟ್ ಆತ್ಮ ಈಸ್ ದೇರ್, ಆತ್ಮ ಈಸ್ ಎವ್ರಿವೇರ್. ಸೊ ಸ್ಪಿರಿಟ್ ಅನ್ನೋವಂತಹದ್ದು ನೇರವಾಗಿ 100% ಆಗಿ ಅದನ್ನು ಆತ್ಮ ಅಂತ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆತ್ಮ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಸ್ಪಿರಿಟ್ ಸೋಲ್. ಸೊ ಸೋಲ್ ಅನ್ನೋದಕ್ಕೆ ನಮಗೆ ಅರ್ಥ ಆಗಬೇಕು. ನಾವು ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಅದು ನಮ್ಮ ಹತ್ತಿರಕ್ಕೆ ಬರಬೇಕು, ಆ ಸಬ್ಜೆಕ್ಟ್ ಹತ್ತಿರಕ್ಕೆ ನಾವು ಹೋಗಬೇಕು. ಸೊ ಆ ಸಬ್ಜೆಕ್ಟ್ ನಮ್ಮ ಹತ್ತಿರಕ್ಕೆ ಬರೋದಕ್ಕೆ ನಾವು ಯಾವ ಮೂಲಕ ಹೋಗ್ಬೋದು, ಯಾವ ಭಾಷೆಯ ಮೂಲಕ ಹೋಗ್ಬೋದು. ಸೊ ಅದನ್ನು ವಿ ಕ್ಯಾರಿ, ಅದನ್ನು ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಅದರಿಂದ ಇಲ್ಲಿ ಒನ್ಸ್ ಅಗೇನ್ ಈ ರೀತಿ ವಿಚಾರ ಹೀಗೆ ಸೂಕ್ಷ್ಮವಾಗ್ತಾ ಬಂದಷ್ಟು ಕ್ವಶನ್ಗಳು ಬರುತ್ತೆ. ಸೊ ಹಿಯರ್ ದ ಕ್ವಶನ್ ಈಸ್, ಸ್ಪಿರಿಟ್ ಅಂತಂದಾಗ ವಾಟ್ ಡಸ್ ಇಟ್ ಕ್ಯಾರಿ? ಸ್ಪಿರಿಟ್ ಈಸ್ ನಾಟ್ ಆತ್ಮ. ಸೊ ವಾಟ್ ಡಸ್ ದಿಸ್ ಸ್ಪಿರಿಟ್ ಕ್ಯಾರಿ? ನೋಡಿ, ಒಂದು ಪದವನ್ನು ಬಿಟ್ಟು ನಾವು ಅದು ಇದಲ್ಲ ಅಂತ ಹೇಳಿದ ತಕ್ಷಣ ಪ್ರಶ್ನೆ ಎಲ್ಲಿಗೆ ಬಂತು ಅಂತಂದರೆ, ದೆನ್ ವಾಟ್ ಈಸ್ ದಟ್? ಕ್ವೈಟ್ ನ್ಯಾಚುರಲ್. ದಿಸ್ ಇಸ್ ಹೌ ಒನ್ ಕ್ಯಾನ್ ಲರ್ನ್. ಸೊ ಕ್ವಶನ್ಸ್ಗಳು ಬರಬೇಕು. ಸೊ ವೆನ್ ಸ್ಪಿರಿಟ್ ಈಸ್ ನಾಟ್ ಆತ್ಮ, ದೆನ್ ದಟ್ ಜೀವಕಣ ಅದು ಹೋಯಿತು, ಇಟ್ ಲೀವ್ಸ್ ದಿ ಬಾಡಿ. ಸೊ ಸ್ಪಿರಿಟ್ ಕ್ಯಾರೀಸ್, ವಾಟ್ ಡಸ್ ಇಟ್ ಕ್ಯಾರಿ? The spirit carries the data, and once again it carries data of every individual life of ours. Suppose ನನ್ನನ್ನು ನಾನು ಸ್ಪಿರಿಟ್ ಅಂತ ಕರ್ಕೊಂಡ್ರೆ, ನನ್ನ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ನಾನು ಕ್ಯಾರಿ ಮಾಡ್ತಾ ಇರ್ತೀನಿ. ನಾನು ಮೀನ್ಸ್ ಹಿಯರ್ ಅಗೇನ್ ದಟ್ ಈಸ್ ದಿ ಸ್ಪಿರಿಟ್. ಸೊ ಎಲ್ಲ ಮಾಹಿತಿಗಳು, ಸಿ ವಿ ಆಲ್ಸೋ ಸೇ, ವೇದಾಂತ ವಿಚಾರವನ್ನು ನಾವು ಮಾತನಾಡ್ತಾ ಇರ್ಬೇಕಾದ್ರೆ ನಾವು ಅಲ್ಲಲ್ಲಿ ಹೇಳ್ತೀವಿ, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ದಿ ಚಿತ್ತ, ಅಂಡ್ ಆಲ್ ಅವರ್ ಕರ್ಮಾಸ್ ಅಂಡ್ ಆಲ್ ದಿ ಆಕ್ಷನ್ಸ್ ದೇ ಗೆಟ್ ಸ್ಟೋರ್ಡ್ ಇನ್ ದಟ್ ಚಿತ್ತ. ಸೊ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ಆ ಚಿತ್ತದಲ್ಲಿ ನಾವು ಸ್ಟೋರ್ ಮಾಡ್ತೀವಿ, ಆಲ್ ಆಕ್ಟಿವಿಟೀಸ್. ಆ್ಯಂಡ್ ಇಟ್ ಹ್ಯಾಸ್ ಗಾಟ್, ಆ ಚಿತ್ತದಲ್ಲಿ ಎಷ್ಟು ರೀತಿಯ ಡಾಟಾ ಇರುತ್ತೆ ಅಂತಂದರೆ, ನಮ್ಮದು ಎಷ್ಟೆಷ್ಟು ಸಾವಿರ ಲಕ್ಷ ಲಕ್ಷ ಜನ್ಮ ಆಗಿರುತ್ತೆ, ಆ ಎಲ್ಲ ಜನ್ಮಗಳ ಮಾಹಿತಿಗಳು ಅದರಲ್ಲಿರುತ್ತೆ. ಸೊ ಚಿತ್ತದಲ್ಲಿರುವಂತಹ ಅಷ್ಟೂ ಮಾಹಿತಿಗಳು ಕೂಡ ಕಂಪ್ಲೀಟ್ ಕ್ಲಿಯರ್ ಆಗಬೇಕು. ಚಿತ್ತದಲ್ಲಿ ಏನೊಂದು ಇರಬಾರ್ದು. ಚಿತ್ತದಲ್ಲಿ ಏನೊಂದು ಇಲ್ಲ, ದೆನ್ ಲಿಬರೇಷನ್ ಕ್ಯಾನ್ ಹ್ಯಾಪನ್. ಸೊ ವಾಟ್ ಡಸ್ ದಿ ಸ್ಪಿರಿಟ್ ಕ್ಯಾರೀಸ್ ಅಂತಂದರೆ, ದಿ ಸ್ಪಿರಿಟ್ ಕ್ಯಾರೀಸ್ ದಿ ಡಾಟಾ, ದಿ ವಾಸನಾಸ್, ದಿ ಸಂಸ್ಕಾರಾಸ್, ಆರ್ ದಿ ಕರ್ಮಫಲಾಸ್, ಕರ್ಮಾಸ್. ಸೊ ದಿಸ್ ಈಸ್ ಕಾಲ್ಡ್ ದಿ ಡಾಟಾ. ಸೊ ಅದು ಈ ಜನ್ಮದ್ದ, ಹಿಂದಿನ ಜನ್ಮದ್ದ, ಈ ಜನ್ಮದ್ದು, ಹಿಂದಿನ ಜನ್ಮದ್ದು, ಅದೆಲ್ಲ ಸೇರಿಕೊಂಡು ಮುಂದಿನ ಜನ್ಮ ಹೇಗೆ ಅನ್ನುವಂತಹದ್ದನ್ನು ಕೂಡ ಅದು ಡಿಸೈಡ್ ಮಾಡುತ್ತೆ ಆ ಮಾಹಿತಿ. ಸೊ ಎವ್ರಿಥಿಂಗ್ ಈಸ್ ದೇರ್ ಇನ್ ದಟ್ ದ ಸ್ಪಿರಿಟ್ ಕ್ಯಾರೀಸ್. ಸೊ ಜೀವ ಹೋಯಿತು ಅಂತಂದಾಗ ಹೋಗಿದ್ದು ಯಾವುದು ಅಂತಂದರೆ ದ ಸ್ಪಿರಿಟ್ ದಟ್ ಎಲ್ಲ ಡಾಟಾಗಳನ್ನ ತೊಗೊಂಡು ಹೊರಟೋಯ್ತು. ಯಾಕೆ ತೊಗೊಂಡು ಹೋಯಿತು? ನೆಕ್ಸ್ಟ್ ಲೈಫ್ ಕೊಡಬೇಕಲ್ಲ. ಸೊ ಸಮಥಿಂಗ್ ದ ನೆಕ್ಸ್ಟ್ ಡಿಸೈಡ್ ಆಗಬೇಕಲ್ಲ. ಸೊ ಇಟ್ ಕ್ಯಾರೀಸ್ ಆಲ್ ದಿ ಡಾಟಾಸ್, ಇಟ್ ಕಂಟೈನ್ಸ್ ಆಲ್ ಸಚ್ ಡಾಟಾ. ಸೊ ಬೈ ಇಂಡಿವಿಜುವಲ್ ಜೀವಾತ್ಮ ಅಂತಂದಾಗ ಹೌ ಹಿ ವಿಲ್ ಗೆಟ್ ದಿ ರೀಬರ್ತ್ ಅಂತಂದರೆ, ಬಿಕಾಸ್ ಅಟ್ ದ ಟೈಮ್ ಆಫ್ ದಿ ಡೆತ್ ಆ ಸ್ಪಿರಿಟ್ ದಟ್ ಜೀವಕಣ ಆರ್ ದಿ ಡಾಟಾ ಕ್ಯಾರಿ ಮಾಡುವಂತಹ ದಟ್ ಚಿತ್ತ, ಅದೆಲ್ಲ ಹೋಗುತ್ತಲ್ಲ,
ದಟ್ ಡಿಸೈಡ್ಸ್ ಅವರ್ ನೆಕ್ಸ್ಟ್ ಬರ್ತ್. ನೆಕ್ಸ್ಟ್ ಬರ್ತ್ ಹೇಗೆ ಡಿಸೈಡ್ ಆಗುತ್ತೆ, ರೀಬರ್ತ್ ಯಾವಾಗ ಸಿಗುತ್ತೆ, ರೀಬರ್ತಲ್ಲಿ ಏನಾಗಬೇಕು, ನಾನು ಮನುಷ್ಯನೇ ಆಗಬೇಕಾ, ಪ್ರಾಣಿ ಆಗಬೇಕಾ, ಅಲ್ಲಿ ನಾನು ಏನು ಅನುಭವಿಸ್ಬೇಕು, ಅಲ್ಲಿ ನಾನು ಏನಾಗಬೇಕು, ಯಾವೆಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ತಗೋಬೇಕು, ಮತ್ತೆ ಏನೆಲ್ಲ ಕರ್ಮಗಳನ್ನು ನಾನು ಮಾಡಬಹುದಾಗಿರುತ್ತೆ, ನನ್ನ ಕೆಪಾಸಿಟಿ ಏನು, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಡಿಸೈಡೆಡ್ by these datas, and these datas at the time of the death the soul he carries, that spirit he carries. ಸೊ ಹೀಗೆ ಪೂರ್ವ ಜನ್ಮಗಳದ್ದು ಇರುತ್ತೆ, ಈ ಜನ್ಮದ್ದಿರುತ್ತೆ, ಅವೆಲ್ಲ ಸೇರಿಕೊಂಡು ಮುಂದೆ ನನಗೆ ಜನ್ಮ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಸಿಗಬೇಕು, ಆಲ್ ವಿಲ್ ಬಿ ಡಿಸೈಡೆಡ್. So what is it actually? How to understand this? ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.